ಬರೀ 2 ಅವರಲ್ಲೇ ನಮಗೆ ಫಿಫಿ ಐಲ್ಯಾಂಡ್ ನೋಡೋಕ್ಕೆ ಟೈಮ್ ಸಿಕ್ಕಿದ್ದು. ಸೊ ತುಂಬ ಗಡಿಬಿಡಿಯಲ್ಲಿ ಹೋಗಿ ಗಡಿಬಿಡಿಯಾಗಿ ಬಂದ್ವಿ. ಸೊ ಅದಂತೂ ಫಿಫಿ ಐಲ್ಯಾಂಡ್ ಅಂತೂ ತುಂಬ ಸ್ವರ್ಗನೇ ನೋಡೋ ಥರ ಇತ್ತು. ಅಷ್ಟು ಚೆನ್ನಾಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸು. ಸೊ ಅಲ್ಲಿ ನಾವು ಯಾವ ರೀತಿಯಾಗಿ ರೂಮಲ್ಲಿದ್ವಿ ಏನು ಅದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ. 130 to 230? Room 130, 900 baht per person. Per person? This one? Yes, 130. This one 2 o'clock? 2 o'clock, 800. ನಾವು ಎಷ್ಟು ಬೇಗ ಬಸ್ಸಿಂದ ಬಂದು ನೆಕ್ಸ್ಟ್ ಬೋಟ್ ಗೊತ್ತಿರೋ ಅಂತ ಕಾಯ್ತಾ ಇದ್ವಿ. ಈ ಬೋಟ್ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಸೊ ಅದನ್ನು ಅಷ್ಟೇ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಫುಕೆಟಿಂದ ಆಚೆ ಬರ್ತಾ ಇದ್ದೀವಿ. No time, only 2 hours. ಇದೊಂಥರ ಸ್ವರ್ಗನೇ ನಮ್ಮ ಮುಂದೆ ರಪ್ಪಂತ ಪಾಸ್ ಆದಂಗಿತ್ತು. ತುಂಬ ಬ್ಯೂಟಿಫುಲ್, ತುಂಬ ನೇಚರ್ ಆಗಿರೋಂತಹ ಈ ಫಿಫಿ ಐಲ್ಯಾಂಡ್ನ ಒಂದ್ಸತಿ ಜೀವನದಲ್ಲಿ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇಡೀ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂದರೆ ನನಗಂತೂ ಫಿಫಿ ಐಲ್ಯಾಂಡ್ ಅದು ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ಎಷ್ಟಾಯಿತು ಏನು ನಾವು ಬ್ಯಾಂಕಾಕ್ ಥೈಲ್ಯಾಂಡ್ ಟ್ರಿಪ್ ಪೂರ್ತಿಯಾಗಿ ಎಷ್ಟಾಯಿತು ಇದ್ರ ಬಗ್ಗೆ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ನೋಡೋಣ. ಸೊ ಇವತ್ತಿಗೆ ಮುಗಿಸ್ಬಿಡೋಣ, ಮಾತಾಡಿ ಮುಗಿಸ್ತೀನಿ ಆಮೇಲೆ ಬಿಡಲ್ಲ ಬಿಡ ತೆಗಿ ಹೋಗ್ಲಿ. ಒಟ್ಟು ಈ ಒಂದು ಟ್ರಿಪ್ಗೆ ನಮಗೆ ಖರ್ಚಾಗಿದ್ದು ಹತ್ತತ್ರ 2 ಲಕ್ಷ. ಏನಕ್ಕೆ ಅಂತ ಕೇಳಿದ್ರೆ 40,000 ರೂಪಾಯಿ ಒಂದು ವಾರದ ಪೂರ್ತಿ ಟ್ರಿಪ್ಗೆ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಊಟದ್ದು ಎಕ್ಸ್ಪೆನ್ಸ್ ಜಾಸ್ತಿ ಇದೆ ಇಲ್ಲಿ. ನೀವು ಹತ್ತತ್ರ 2 ಲಕ್ಷ ರೂಪಾಯಿ ಖರ್ಚಲ್ಲಿ ಪೂರ್ತಿ ಬ್ಯಾಂಕಾಕ್ ಟ್ರಿಪ್ ಫಾರ್ 3 ಪೀಪಲ್ ನೀಟಾಗಿ ಆಯಿತು. ಈ ವಿಡಿಯೋದಲ್ಲಿ ನಾನು ಪಟಾಯ ಟು ಫುಕೆಟ್ಗೆ ಯಾವ ರೀತಿಯಾಗಿ ಹೋದ್ರಿ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ನಮ್ಮ ಬ್ಯಾಂಕಾಕ್ ಪಾರ್ಟ್ 1, 2, 3, 4, 5, 6 ಆ ಥರ ಹಾಕಿದ್ದೀನಿ. ಅದ್ರ ಬಗ್ಗೆ ಪೂರ್ತಿಯಾಗಿ ಎಷ್ಟು ಖರ್ಚಾಯಿತು ಏನು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ನಾವು ಆಲ್ರೆಡಿ ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಫ್ಲೈಟ್ ನೋಡೋಕೆ ಹೋದರೆ ನಮಗೆ ಸ್ವಲ್ಪ ಫ್ಲೈಟ್ ಆಲ್ರೆಡಿ ಡಿಲೇ ಆಗಿತ್ತು. 1 ವಾರಕ್ಕೆ ಅಂತ ತೊಗೊಂಡಾಗ ಡಿಲೇ ಆಗಿತ್ತು. ಅದಕ್ಕೋಸ್ಕರ ನಾವು ಬಸ್ ಬುಕ್ ಮಾಡ್ಕೊಂಡ್ರಿ. 1 ನೈಟ್ ಅಂದರೆ ಮಧ್ಯಾಹ್ನದಲ್ಲಿ ಬಸ್ ಬುಕ್ ಮಾಡ್ಕೊಂಡ್ರಿ. ನಾನು ಪಟಾಯದ ಹಾಕಿದ್ದೀನಿ. ಪಟಾಯ ಪಾರ್ಟ್ 6ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ ನಿಮಗೆ. ನಾವು ಪಟಾಯದಲ್ಲಿ ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ವಿ ಅಂತ. ಈಗ ನಾವು ಫಿಫಿ ಐಲ್ಯಾಂಡ್ಗೆ ಹೋಗಬೇಕು ಅಂದರೆ ಫುಕೆಟ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ಬಸ್ ಬುಕ್ ಮಾಡಿದ್ವಿ. ಆ ಬಸ್ಗೆ ಹತ್ತಾ ಇದ್ದೀವಿ. ನಾವು ಪಟಾಯದಲ್ಲಿದ್ವಿ. ಪಟಾಯಿಂದ ಒಂದು ಅವರೇ ಬುಕ್ ಮಾಡಿದ, ನಾವು ಬಸ್ ಬುಕ್ ಮಾಡಿದ್ರಲ್ಲ ಅವರೇ ಒಂದು ಟಿ ಟಿ ಥರ ಕಳಿಸ್ತಾರೆ. ಟಿ ಟಿಯಿಂದ ನಾವು ಬಂದು ಬ್ಯಾಂಕಾಕಲ್ಲಿ ಇಳ್ಕೊಂಡ್ವಿ. ಬ್ಯಾಂಕಾಕಿಂದ ಒಂದು ಬಸ್ ಇತ್ತು ನಮಗೆ. ಆ ಬಸ್ಸಲ್ಲಿ ಈಗ ಹತ್ತಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಅಂದರೆ ಫುಕೆಟಲ್ಲಿರೋದೇ ಫಿಫಿ ಐಲ್ಯಾಂಡ್ ಆಗಿರುತ್ತೆ. ಸೊ ಅಲ್ಲಿ ಬೆಳಗ್ಗೆ ಆಯಿತು. ಬೆಳಗ್ಗೆ ಆದಮೇಲೆ ಒಂದು ಕಡೆ ಸ್ಟೇ ಮಾಡಿಸ್ತಾರೆ. ಒಬ್ಬೊಬ್ಬರು ಒಂದು ಕಡೆ ಹೋಗಬೇಕಾಗಿರುತ್ತೆ. ತುಂಬ ಪ್ಲೇಸಸ್ ಇರುತ್ತೆ. ಸೊ ಅಲ್ಲಿ ನಮಗೆ ಫುಕೆಟ್ಗೆ ಹೋಗುವಂಥ ಇದಕ್ಕೆ ವ್ಯಾನ್ಗೆ ಹತ್ತಿಸ್ತಾರೆ. ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೋದು. ಈ ರೀತಿ ಹಾಕೊಂಡು ನಾವಿವಾಗ ಫುಕೆಟ್ಗೆ ಹೋಗೋರಿಗೆಲ್ಲ ಒಂದು ಟಿ ಟಿ ಮಾಡಿರ್ತಾರೆ. ಆ ಟಿ ಟಿಯಲ್ಲಿ ಹತ್ತಿಸ್ತಾರೆ. ಇದು ಫುಲ್ಲು ಅವ್ರದ್ದೇ ಇನ್ಚಾರ್ಜ್ ಆಗಿರುತ್ತೆ. ಅದು ಎಷ್ಟು ಏನು ಅಂತ ಲಾಸ್ಟಲ್ಲಿ ನಮ್ಮ ಯಜಮಾನೇ ಕುತ್ಕೊಂಡು ಎಲ್ಲ ಹೇಳ್ತಾರೆ ಎಷ್ಟಾಗಿದೆ ಏನು ಇದ್ರ ಬಗ್ಗೆ ಫುಲ್. ಬ್ಯಾಂಕಾಕ್ ನಾವು ಎಷ್ಟು ಡ್ರಾ ಮಾಡಿದ್ವಿ, ಬೆಂಗಳೂರಿಂದ ಏನೇನು ಬುಕ್ ಮಾಡ್ಕೊಂಡು ಹೋಗಿದ್ರಿ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಲಾಸ್ಟಲ್ಲಿ ಹೇಳ್ತಾರೆ. ಸೊ ಈಗ ನಾವು ಫುಕೆಟ್ಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಅಲ್ಲಿ ದೊಡ್ಡದಾಗ ಒಂದು ಬೋರ್ಡು ಕಾಣುತ್ತೆ ಫುಕೆಟ್ದು. ಸೊ ಫುಕೆಟ್ ಒಳಗಡೆ ಹೋಗಿ ಅಲ್ಲಿಂದ ಫುಕೆಟಲ್ಲಿ ಒಂದು ರೂಮ್ ಮಾಡಿದ್ವಿ. ಸೊ ಆ ರೂಮ್ಗೆ ಹೋಗ್ತಾ ಇದ್ದೀವಿ. ಈಗ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಲಗೇಜ್ ಎಲ್ಲ ಇಟ್ಬಿಟ್ಟು, ನಮಗೆ ಆ್ಯಕ್ಚುಲಿ ಮಲ್ಕೊಳಕ್ಕಲ್ಲ ಆ ರೂಮು, ಜಸ್ಟ್ ಲಗೇಜ್ ಇಡೋಕ್ಕಷ್ಟೇ. ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗೋಣ. ಸೊ ಆ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಹೋಗ್ತಾ ಇದ್ದೀವಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಕ್ಯಾಬ್ದು ಸ್ವಲ್ಪ ತುಂಬ ದುಡ್ಡಿದೆ ಆ್ಯಕ್ಚುಲಿ. ಇಲ್ಲಿ ಕ್ಯಾಬ್ಗಳಿಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ನನ್ನ ಮಗ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಹೋಗೋಣ, ರೆಸ್ಟ್ ಮಾಡಲಿ ಅಂತ. ನಮ್ಗೆ ಅಲ್ಲಿರೋದು 4 ಅವರ್ಸು ಅಂದರೆ 5 ಅವರ್ಸ್ ಅಷ್ಟೇ ಟೈಮ್ ಇರೋದು. ಸೊ ನಮಗೆ ಇವತ್ತಿದ್ದು ನೈಟೇ ಅಂದರೆ ಈಗ ಹೋಗಿರೋದು ನಾವು ಸ್ಯಾಟರ್ಡೇ ನೈಟೇ ನಮಗೆ ಫ್ಲೈಟ್ ಇದೆ ಬ್ಯಾಂಗ್ಳೂರಿಗೆ. ಸೊ ಅದಕ್ಕೋಸ್ಕರ ಬೇಗ ಪಟ ಅಂತ ಹೋಗಬೇಕು. ನಮಗಂತೂ ಟ್ರಿಪ್ಪು ಆ ಥರ ಎಲ್ಲ ಹೋದ್ರೆ ಅಂತೂ ಸೊ ನಿದ್ದೆನೇ ಬರಲ್ಲ. ಆ ಜಾಗ ನೋಡೋಣ, ಈ ಜಾಗ ನೋಡೋಣ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಇರ್ತೀವಿ. ಸೊ ನನ್ನ ಮಗನೂ ಅದೇ ಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ನಮಗೆ ಫ್ಲೈಟ್ ಆ್ಯಕ್ಚುಲಿ 10:30 ಹಂಗಿದೆ ನೋಡಿ. ಇದು ಫುಕೆಟ್ದು ಎಂಟರ್ ಆಗೋದು. ಸೊ ಇಲ್ಲಿ ಗಾಡಿಗಳು ಯಾವುದೇ ಹೋಗ್ತಾ ಇದೆ ಅಂತ ಪಾಸ್ ಮಾಡಿ ಬಿಡ್ತಾರೆ. ಸೊ ಈಗ ದೊಡ್ಡದಾಗ ಒಂದು ಬೋರ್ಡ್ ಕಾಣುತ್ತೆ ನೋಡಿ ಫುಕೆಟ್ ಅಂತ. ಸೊ ಇಲ್ಲಿಂದ ಪಾಸ್ ಆಗ್ತಾ ಇದ್ದೀವಿ ನಾವು. ಇಲ್ಲಂತೂ ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನೋಡೋಕೆ ನಮ್ಗೆ ಟೈಮ್ ಸಿಕ್ಕಿಲ್ಲ. ಸೊ ನೋಡಿ ದೇವಸ್ಥಾನಲ್ಲಿ ಇಲ್ಲಿ ನೋಡಿ ಇದು ಬೋರ್ಡ್ ದೊಡ್ಡದಾಗಿ ಫುಕೆಟ್ ಅಂತ ಹಾಕಿದ್ದಾರೆ. ಸೊ ಈಗ ಫುಕೆಟ್ ಒಳಗಡೆ ಎಂಟರ್ ಆದ್ವಿ ನಾವು. ಈಗ ನಮ್ಮ ಜೊತೆ ಬರ್ತಾ ಇದ್ದಾರಲ್ಲ ವ್ಯಾನಲ್ಲಿ, ಅವರೆಲ್ಲ ಒಂದೇ ಕಡೆ ಅಲ್ಲ. ಸೊ ಸ್ವಲ್ಪ ಜನ ಡಿವೈಡ್ ಆಗ್ತಾರೆ, ಹಂಗಂಗೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಐಲ್ಯಾಂಡ್ಗಳು ಈ ಥರ ತುಂಬ ಇದೆ. ಫುಕೆಟ್ ಥರ ಇನ್ನೂ ಬೇರೆ ಬೇರೆದ ಐಲ್ಯಾಂಡ್ಗಳೆಲ್ಲ ತುಂಬ ಇದೆ. ಸೊ ಫೇಮಸ್ ಆಗಿರೋದು ಫುಕೆಟ್ ಅಲ್ವಾ. ಸೊ ಅದಕ್ಕೆ ಫುಕೆಟ್ ಮತ್ತು ಕರಾಬಿ ಅದೆಲ್ಲ ಇದೆ. ಸೊ ನಮಗೆ ಫುಕೆಟಲ್ಲೇ ಹೋಗೋಣ ಅಂತಂದ್ಬಿಟ್ಟು ಇಷ್ಟ ಆಯಿತು. ಅದಕ್ಕೋಸ್ಕರ ಅಕಸ್ಮಾತ್ 2 ದಿನ ಇದ್ದಿದ್ರೆ ಅಲ್ಲೇ ಸ್ಟೇ ಆಗಿಲ್ಲ ನೋಡ್ಬೋದಾಗಿತ್ತು. ಸೊ
ನಮಗೆ ಫ್ಲೈಟ್ ಮಿಸ್ ಆಗಿದೆ ಅಂದರೆ ಎಲ್ಲ ಮಿಸ್ ಆಯಿತು. ಸೊ ಈಗ ನಾವು ರೂಮು ನಾವೆಲ್ಲಿ ಬುಕ್ ಮಾಡಿದ್ರಲ್ಲ ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲೇ ರೆಂಟೆಡ್ ಬೈಕ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ ನಿಮಗೆ. ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಲಗೇಜ್ ಇಡಕ್ಕೆ ಮಾತ್ರ ಬುಕ್ ಮಾಡಿರ್ತೀವಿ. ಸೊ ಲಗೇಜ್ ಎಲ್ಲಿಡೋದು ಅಂತ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೋಸ್ಕರ ಈ ರೂಮ್ನ ಮಾಡ್ಕೊಂಡ್ವಿ. ಸೊ ನೈಟ್ ಆ್ಯಂಡ್ ಇಲ್ಲಿ ಸ್ಟೇ ಆಗಲ್ಲ ನಾವು, ಇಲ್ಲೇ ರೆಂಟೆಡ್ ಬೈಕು ಅದೆಲ್ಲ ಅವೈಲಬಿಲಿಟಿ ಇರುತ್ತೆ. ತುಂಬ ರೂಮ್ಸ್ ಅವೈಲಬಿಲಿಟಿ ಇದೆ. ಸೊ ರೂಮ್ಸ್ ಅದು ತುಂಬ ಚಿಕ್ಕದಾಗಿ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ರೂಮ್ ಟೂರ್ ನಾನು ತೋರಿಸ್ತೀನಿ. ಸೊ ಇಲ್ಲಿ ಆ ಬೋಟುದು ಸ್ವಲ್ಪ ಇದಾಗಿತ್ತು, ಬೋಟ್ ಯಾವ ಟೈಮ್ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ಇವ್ರ ಹತ್ರ ಕೇಳಿದ್ರೆ ಇಲ್ಲ ಸಿಗಲ್ಲ ಕಷ್ಟ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಮನೆಯವ್ರು ವಿಚಾರಿಸಕ್ಕೆ ಹೋದ್ರು. ಸೊ ನಾನು ನನ್ನ ಮಗ ಇಲ್ಲೇ ಕುತ್ಕೊಂಡಿದ್ರಿ. ಸೊ ಕುತ್ಕೊಂಡಿದ್ದಾಗ ಇನ್ನೊಂದು ಮಗು ಅಲ್ಲಿತ್ತು, ಅದು ಫೋನ್ ನೋಡ್ತಾ ಇತ್ತು. ನನ್ನ ಮಗ ಆಟ ಸಾಮಾನು ಎತ್ಕೊಂಡು ಆಡ್ತಾ ಇದ್ದಾನೆ ನೋಡಿ. ಈಗ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸುಮ್ಮನೆ ನಮಗೆ ಟೈಮ್ ಆಗೋಗ್ಬಿಟ್ಟಿದೆ, ಫುಲ್ ಶಾರ್ಟ್ ಆಗಿ ತೋರಿಸ್ತೀನಿ. ಸೊ ರೂಮ್ ಒಳಗಡೆ ಹೋದ್ರೆ ಈ ರೀತಿಯಾಗಿ ನ್ಯಾಪ್ಕಿನ್ಸ್ ಎಲ್ಲ ಇಡ್ತಾರೆ. ಚಿಕ್ಕ ಫ್ರಿಡ್ಜ್ ಇದೆ, ಚಿಕ್ಕದಾಗಿದೆ. ಇಲ್ಲಿ ನೋಡಿ ವಾಶ್ರೂಮ್ ಇಷ್ಟೇ ಚಿಕ್ಕದು, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಇಲ್ಲಿದೆ. ಸೊ ಎಷ್ಟು ನೀಟಾಗಿ ಎಷ್ಟು ಹೈಜಿನಿಕ್ ಆಗಿದ್ದಾರೆ ಅಂತ ಅಷ್ಟು ನೀಟಾಗಿದೆ. ಗೀಸರಿಂದ ಹಿಡಿದು ಎಲ್ಲ ಪಿನ್ ಟು ಪಿನ್ ವಾಷರು ಗೀಸರು ಎಲ್ಲ ಇದೆ ನಮಗೆ. ಇಲ್ಲಿ ಶವರು ಎಲ್ಲ ಇದೆ. ಸೊ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಇಲ್ಲಿ ಕಿಟಕಿ ಮತ್ತು ಇಲ್ಲಿ ರೂಮು ಅಷ್ಟೇ ಚಿಕ್ಕದಾಗಿ ಬೆಡ್ರೂಮು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಒಂದಿನ ಆರ್ಟ್ ಇರಬೇಕು ಅನ್ನೋ ಥರ ಅನಿಸ್ತು ಈ ರೂಮಲ್ಲಿ. ಸೊ ಇರೋಕ್ಕಾಗಿಲ್ಲ, ಟೈಮ್ ಆಗೋಯಿತು. ಅದಕ್ಕೋಸ್ಕರ ನಾವು ಬೇಗ ಬಂದಿದ್ದೆ, ಲೇಟ್ ಆಯಿತು. ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಈಗ ನಾವು ಬೋಟ್ಗೆ ಕ್ರೂಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫುಕೆಟಿಂದ ಈಗ ಫಿಫಿ ಐಲ್ಯಾಂಡ್ಗೆ ಹೋಗಬೇಕು. ನಾವಿಲ್ಲೇ ರೆಂಟೆಡ್ ಬೈಕ್ನ ಮಾಡ್ಕೊಂಡು, ಇಲ್ಲಿ ಕ್ಯಾಬ್ ಫೆಸಿಲಿಟಿ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ನಾವು ನಮ್ಮದು ಪಾಸ್ಪೋರ್ಟ್ದು ಒಂದು ಜೆರಾಕ್ಸ್ ತೊಗೊತಾರೆ. ಪಾಸ್ಪೋರ್ಟ್ ಜೆರಾಕ್ಸ್ ತೊಗೊಂಡು ಅದು ಇಟ್ಕೊಂಡು ನಮಗೆ ಗಾಡಿನ ವೆಹಿಕಲ್ ಕೊಡ್ತಾರೆ. ಸೊ ಅಮೌಂಟು ಅಷ್ಟೇ ಎಷ್ಟು ಎಕ್ಸ್ಟ್ರಾ ಅಂತ ಕಟ್ಸ್ಕೊಂಡಿರ್ತಾರೆ. ಲಾಸ್ಟಲ್ಲಿ ಹೇಳ್ತೀನಿ ಅಮೌಂಟೆಲ್ಲ ಎಷ್ಟೆಷ್ಟು ಆಯಿತು ಅಂತ. ಸೊ ಇಷ್ಟು ಅಂತ ಕಟ್ಸ್ಕೊಂಡಿರ್ತಾರೆ. ಅದು ಕಟ್ಸ್ಕೊಂಡು ನಮಗೆ ಬೈಕ್ ಕೊಡ್ತಾರೆ. ಹಾಗೆ ಹೆಲ್ಮೆಟ್ ಇಲ್ಲಿ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಸೊ ಹೆಲ್ಮೆಟ್ಸ್ ಇರುತ್ತೆ, ಹೆಲ್ಮೆಟ್ಸ್ ತೊಗೊಂಡು ಸೊ ನಾವು ಹೊರಟ್ವಿ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಆಗಿದ್ದು ಫುಕೇಟಲ್ಲಿ ಒಂದು ದಿನ ಇರಬೇಕು ಅಂತ ಇತ್ತು. ಸೊ ಫುಕೇಟಲ್ಲಿ ಇದ್ದು ಫಿಫಿ ಐಲ್ಯಾಂಡ್ ಫುಲ್ಲು ನೋಡ್ಕೊಂಬರ್ಬೇಕು ಅಂತಿತ್ತು. ಸೊ ಈಗ ನಮ್ಗೆ ಟೈಮ್ ಇರೋದು ಒಂದು 6 hours ಟೈಮ್ ಇದೆ ಅಷ್ಟೇ. ಏನಕ್ಕಂದರೆ ನಮಗೆ 9:30 10 ಗಂಟೆಗೆ ಫ್ಲೈಟ್ ಇದೆ ಬ್ಯಾಂಗ್ಳೂರ್ಗೆ, ಚೆನ್ನೈಗೆ ಫ್ಲೈಟ್ ಇದೆ. ಅದಕ್ಕೋಸ್ಕರ ಈಗ ನೋಡಿ ನಾವು ವೆಹಿಕಲಲ್ಲಿ ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿ ನಾವೀಗ ಇದು ಫುಕೆಟ್ಗೆ ಬಂದಿದ್ದೀವಿ. ಫುಕೆಟ್ ಹತ್ರ ಇರೋಂತಹ ಕ್ರೂಸ್ಗೆ ಬಂದಿದ್ದೀವಿ. ಸೊ ಇದು ಫುಕೆಟ್ ಹತ್ರ ಇರೋಂತಹ ಒಂದು ಕ್ರೂಸ್ ಇದು. ಸೊ ಎಷ್ಟೊಂದು ಇದೇ ರೀತಿಯಾಗಿ ಕ್ರೂಸಸ್ದು ಹೋಗೋದಿರುತ್ತೆ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಹೋಗುತ್ತೆ. ಸೊ ನಾವು ಫಿಫಿ ಐಲ್ಯಾಂಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಎಷ್ಟು ಏನು ಅಂತ ನೋಡೋಣ ಬನ್ನಿ. ತೊಗೊಂಡು ನಾವು ಗಾಬರಿಯಲ್ಲಿ ಪಟ್ಟಂತ ಬಂದು ಸೊ 2 hours ನಮ್ಗೆ ಟೈಮ್ ಇರೋದು ಫುಕೆಟಲ್ಲಿ ಇರೋಕ್ಕೆ. ಸೊ ಅದಕ್ಕೋಸ್ಕರ ಅಲ್ಲಿ ನೋಡ್ಬಿಟ್ಟು ಒಂದು ಸ್ವಲ್ಪ ಬೀಚಸ್ ಆದರೆ ನೋಡ್ಕೊಂಡು ಬಂದ್ಬೇಡ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಅದು ಬೋಟ್ ಎಲ್ಲ ಎಷ್ಟೊತ್ತಿಗಿದೆ ಏನು ಅಂತ ವಿಚಾರಿಸ್ಕೊತಾ ಇದ್ದಾರೆ. ಸೊ ಅದು ಒಂದೊಂದು ಟೈಮಿಂಗ್ಸ್ ಒಂದೊಂದು ಬರುತ್ತೆ. ಅಕಸ್ಮಾತ್ ನಾವು ಅಲ್ಲೇ ಆಲ್ಟ್ ಇರ್ಬೇಕಾದ್ರೆ ಒಂದು ಟೈಮ್ ಟಿಕೆಟ್ ತೊಗೊಂಡಿರ್ತಾರೆ, ತೊಗೊಂಡ್ರೆ ಸಾಕಾಗುತ್ತೆ. ಮತ್ತೆ ಬರೋವಾಗ ಅಲ್ಲೇ ಸಿಗುತ್ತೆ, ಅಲ್ಲಿ ತೊಗೊಂಡು ಬರ್ಬೋದು. ಸೊ ಈಗ ನಾವು 2 ಕಡೆ ಬೇಕಾಗಿತ್ತು, ಅಪ್ ಆ್ಯಂಡ್ ಡೌನ್ 2 ಬೇಕಲ್ವಾ. ಸೊ ಅದಕ್ಕೆ ತೊಗೊತಾ ಇದ್ದೀವಿ. 130 to 230? No, 130, 900 baht per person. Per person? This one? Yes, 130. This one 2 o'clock? 2 o'clock, 800. That's okay, 900 but it's fine. Yeah. 130. 30. 2.5 hours time. Okay, good, man. Very good. How many person of you? 2 people and 3.5. 3.5 or big lao. Yeah, I am. Oh, they. He's short. 3,200. This one not pay. Okay. Return? ಕಟ್ಟಿಗೆ 500 ಅಂತಲ್ಲ ಹೇಳ್ಕೊಳ್ಳಿ. ತಾಂಪನ ಇರೋದೇ ಇಲ್ಲ ಅಂದ್ರಲ್ಲ ಈ ಟೈಮ್ಗೆ. ಬೇಕಾದ್ರೆ 1500, ಹೋಗ್ಬೇಕಾದ್ರೆ 1700. 850. Yes, we did crowd for you. If you don't know, you want to go for the next. And this one for return back. This keep it. Very safe. Yeah. Or else I'll not be able to come. I have flight tonight. Okay, you follow her. I can come on.
ಸೊ ನೋಡು ಕೇಳಿಸ್ಕೊಂಡ್ರಲ್ಲ ಎಷ್ಟಾಯಿತು ಏನು ಅಂತ. ಸೊ ನಾನು ಲಾಸ್ಟ್ ಅದೆಲ್ಲ ಇನ್ಫಾರ್ಮೇಷನ್ ನೀಟಾಗಿ ಕೊಡ್ತೀವಿ. ಸೊ ಈಗ ಕೇಳಿಸ್ಕೊಂಡ್ರೆ ಎಷ್ಟೆಷ್ಟಾಯಿತು, ನಾನಲ್ಲೇ ಅದು ಡೀಟೇಲಾಗಿ ಎಷ್ಟೆಷ್ಟಾಗಿದೆ ಎಷ್ಟೆಷ್ಟಿದೆ ಅಂತ ಅದನ್ನು ತೋರಿಸ್ತಾ ಇದ್ದೆ. ಹಾಗೆ ಇಲ್ಲಿ ಕ್ರೂಸ್ ಹತ್ರ ಹೋಗೋಣ ಅಂತ ಕ್ರೂಸ್ಗೆ ಇಲ್ಲಿ ಬಂದ್ವಿ. ಸೊ ಈಗ ಕ್ರೂಸ್ ಹತ್ಕೊತಾ ಇದ್ದೀವಿ. ನಮಗೆ 2 hours ಅಷ್ಟೇ ಟೈಮ್ ಇರೋದ್ರಿಂದ ಪಟ ಅಂತ ಹೋಗಿ ಬೇಗ ಬರಬೇಕು ಅಂತ ಇತ್ತಷ್ಟು ನಮಗೆ. ಸೊ ಫುಲ್ ಗಾಬರಿಯಲ್ಲಿ ಹೋಗಿದ್ದು. ಸೊ ಫಿಫಿ ಐಲ್ಯಾಂಡ್ ಅದು ತುಂಬ ಚೆನ್ನಾಗಿದೆ. ಸೊ ಇನ್ನೊಂದ್ಸತಿ ಹೋಗ್ಬೇಕು ಅಂತ ಆಸೆ ಇದೆ ಫಿಫಿ ಐಲ್ಯಾಂಡ್ಗೆ. ಸೊ ನೋಡೋಣ, ಇನ್ನೊಂದ್ಸತಿ ಹೋಗ್ಬೇಕು ಅನ್ನೋದಿದ್ರೆ ಹೋಗ್ತೀವಿ. ಇನ್ನೊಂದ್ಸತಿ ಹೋಗಿ ನೀಟಾಗಿ ಡೀಟೇಲಾಗಿ ವಿಡಿಯೋ ಮಾಡಾಕ್ತೀವಿ. ಸೊ ಇದು ಬೇಗ ಒಂದು 2 hours ಒಂದು ಮಂಕಿ ಬೀಚ್ ಅಷ್ಟೇ ನೋಡೋಕ್ಕಾಗಿದ್ದು ನಾವು, ಅದೊಂದು ನೋಡ್ಕೊಂಬಂದ್ವಿ ಅಷ್ಟೇ. ತುಂಬ ಚೆನ್ನಾಗಿದೆ, ನೀರಂತೂ ಫುಲ್ಲು ಬ್ಲೂ ವಾಟರ್, ತುಂಬ ಚೆನ್ನಾಗಿರೋಂಥ ನೀರು ನೋಡ್ಬೋದು, ತುಂಬ ಚೆನ್ನಾಗಿದೆ. ಈಗ ನಾವು ಕ್ರೂಸ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗನಿಗಂತೂ ಫುಲ್ ಖುಷಿ ಈ ರೀತಿಯಾಗಿ ಹೋಗೋದು ಮತ್ತು ಟ್ರಿಪ್ಪೆಲ್ಲ ಓಡಾಡೋದು ಈ ಥರದ ತುಂಬ ಖುಷಿಯಾಗಿ ಇರ್ತಾನೆ. ಸೊ ನಮಗೆ ಏನು ಮಾಡ್ತಾರೆ ಅಂದರೆ ಆಚೆ ಬರೋವಾಗ ಅಂದರೆ ಗಾಡಿ ಪಾರ್ಕ್ ಮಾಡ್ತಾಯಿದ್ರಲ್ಲ ಅಲ್ಲಿ 500 ಬಾತ್ಗೆಲ್ಲ ಕೊಡ್ತೀನಿ ಅಂತ ಕೇಳ್ತಾಯಿದ್ರು. ಸೊ ಅದೆಲ್ಲ ಫೇಕ್, ಯಾರು ನಂಬೇಡಿ. ಸೊ ಡೈರೆಕ್ಟಾಗಿ ಬಂದು ಇಲ್ಲೇ ತೊಗೊಳ್ಳಿ ಟಿಕೆಟ್. 5 ಗಂಟೆ 5ರಿಂದ 6 4:45 ವಾಪಸ್ ಹೋಗೋದು. ಮತ್ತು ರೂಮ್ ಹತ್ರನೂ ಅಷ್ಟೇ, ಅಲ್ಲಿ ನಮ್ಮ ರೂಮ್ ಹತ್ರ ಇತ್ತಲ್ಲ ಅಲ್ಲಿ ಪಕ್ಕದವರು ಹೇಳ್ತಾಯಿದ್ರು ಇಷ್ಟೊತ್ತಿನಲ್ಲಿ ಇಲ್ಲ ನಿಮಗೆ ಕ್ರೂಸಸ್ ಸಿಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಅಯ್ಯೋ ಇಲ್ಲಿವರೆಗೂ ಬಂದರೆ ನಮ್ಮ ಕ್ರೂಸ್ ಸಿಗಿಲ್ಲ ಅಂದರೆ ಹೇಗೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಮಗೊಬ್ಬರಿಗೆ ಮಾತ್ರ ಅಂದರೆ ನಮ್ಮ 3 ಮಾತ್ರ ಸಪ್ರೇಟ್ ಕ್ರೂಸ್ ಮಾಡೋಣ ಅಂತೆಲ್ಲ ಬಂದ್ಬಿಟ್ಟಿತ್ತು ನಮಗೆ. ಇಲ್ಲಿವರೆಗೂ ಬಂದಿದ್ದೀವಿ, ಅದು ನೋಡಿಲ್ಲ ಅಂದರೆ ನಮ್ಗೆ ಇನ್ನೇನು ಅಂತ ಅನ್ನೋ ಥರ ಅಂದ್ಕೊಂಡಿದ್ವಿ. ಬಂದು ಮತ್ತೆ ಇಲ್ಲಿ ವಿಚಾರಿಸಿದಾಗ ಸೊ ಇಲ್ಲಿ ಟಿಕೆಟ್ ಅವೈಲಬಿಲಿಟಿ ಇರುತ್ತೆ. ಸೊ ನಿಮಗೂ ಅಷ್ಟೇ ಆ ಥರ ತುಂಬ ಜನ ಹೇಳ್ತಾ ಇರ್ತಾರೆ, ಇಲ್ಲಿ ನೋಡಿ ಅಲ್ಲಿ ನೋಡಿ ಬೇಡ ಇಲ್ಲಿರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ನಂಬೇಡಿ, ಬಂದು ಒಂದ್ಸತಿ ಡೈರೆಕ್ಟಾಗಿ ವಿಚಾರಿಸಿದ್ರೆ ನಿಮಗೂ ಗೊತ್ತಾಗುತ್ತೆ. ಹಾಗೆ ಅಲ್ಲಿ ನೀವು ಪಾರ್ಕಿಂಗ್ ಮಾಡ್ತೀರಲ್ಲ ತುಂಬ ಜನ ನಿಂತ್ಕೊಂಡಿರ್ತಾರೆ. ಸೊ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಟಿಕೆಟ್ಸ್ ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ತೊಗೊಂಬೇಡಿ, ಡೈರೆಕ್ಟಾಗಿ ಬಂದು ಇಲ್ಲೇ ತೊಗೊಳ್ಳಿ. ಬ್ಲ್ಯಾಕಲ್ಲೆಲ್ಲ ತೊಗೊಳೋದೇನು ಬೇಕಾಗಿಲ್ಲ, ಯಾಕಂದರೆ ನಾವು ಬೇರೆ ಕಡೆಯಿಂದ ಬಂದಿರ್ತೀವಿ, ಬೇರೆ ಕಡೆ ಬಂದು ಸುಮ್ಮನೆ ದುಡ್ಡು ಕಳ್ಕೊಳೋದ್ರಲ್ಲಿ ಏನಿದೆ. ಸೊ ಇಲ್ಲೇ ಬಂದು ತೊಗೊಂಡ್ರೆ ನಮಗೆ ಬೆಟರ್ ಅನಿಸುತ್ತೆ. ಸೊ ಯಾವ ಆಪ್ಷನ್ ಇದೆ ಅಂತ ಅವರೇ ನೀಟಾಗಿ ಹೇಳ್ತಾರಲ್ಲಿ, ಅದು ತಕ್ಕಂಗೆ ನಾವು ತೊಗೊಬೋದು. ಸೊ ಈ ಕ್ರೂಸಲ್ಲಿ ಒಂದು 50 ಜನ ಆ ಥರ ಕುತ್ಕೊಬೋದು. ಸೊ ನಮಗೆ ಲೈವ್ ಜಾಕೆಟ್ ಕೊಟ್ಟಿರ್ತಾರಲ್ಲ ಹಿಂದೆ, ನಮ್ಮ ಚೇರಿಂದ ಹಾಕಿರ್ತಾರೆ, ಲೈವ್ ಜಾಕೆಟ್ ಬೇಕಾದ್ರೆ ಹಾಕೊಬೋದು. ಸೊ ಹಾಕೊಂಡು ಈ ರೀತಿಯಾಗಿ ಬಂದು ನಾವು ಫಿಫಿ ಐಲ್ಯಾಂಡ್ ತಲುಪಿದ್ವಿ. ಫಿಫಿ ಐಲ್ಯಾಂಡ್ ತಲುಪಿದ ತಕ್ಷಣ ನೋಡಿದ ತಕ್ಷಣ ವಾವ್ ಅನ್ನೋ ಥರ ಇತ್ತು. ಸೊ ತುಂಬ ಚೆನ್ನಾಗಿದೆ. ಇಲ್ಲೊಂದು ಡಿಸ್ಕ್ಲೇಮರ್ ಥರ ಹಾಕಿದ್ದಾರೆ ಅವರು, ನೀವು ಬಾಟಲ್ದು ಮತ್ತು ಇದೆಲ್ಲ ಗಾರ್ಬೇಜು ಆ ಥರ ಅದೆಲ್ಲ ಹಾಕಿ ನಾವು ಇಷ್ಟು ಫೀಸ್ ತೊಗೊತೀವಿ, ಸೊ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಫಿಫಿ ಐಲ್ಯಾಂಡಲ್ಲೇ ಸ್ಟೇ ಆಗ್ಬೋದು. ಇದು ಒಂಥರ ಸಿಟಿ ಥರ ಇದೆ ಆ್ಯಕ್ಚುಲಿ. ನಿಮಗೆ ಹೋಟೆಲ್ಸು, ಒಂದು ಮಾಲ್ಸು, ಎಲ್ಲ ರೀತಿ ಒಂದು ಸಿಟಿನೇ ಅವೈಲಬಿಲಿಟಿ ನಿಮ್ಗೆ ಇಲ್ಲಿ. ಫುಕೆಟಿಂದ ಆಚೆ ಬರ್ತಾ ಇದ್ದೀವಿ. No time, only 2 hours. Only 2 hours. Only 2. Yeah, 2 hours. 2 hours. Monkey Beach. Monkey Beach, how much? How many people? Only 2. Yeah, one. 2 people. 1 or 2 hours. Working cape, ile belo sama, himaya ve. Photos? The photo? Yes. Snorkeling also. ಇಲ್ಲಿ ಎಷ್ಟೊಂದು ಬೋಟ್ಸ್ ಇರುತ್ತೆ. ಸೊ ಆ ಬೋಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇರ್ತಾರೆ. ಸೊ ಬೇರೆ ಬೇರೆ ಹೈಲ್ಯಾಂಡ್ಸ್ ಇರುತ್ತೆ, ಆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇರ್ತಾರೆ. ಸೊ ನಮಗಂತೂ ಊಟ ಏನು ಮಾಡೇ ಇರಲಿಲ್ಲ. ನಾವು ಬೆಳಗ್ಗೆ ವ್ಯಾನಲ್ಲಿ ಬಂದ್ರಲ್ಲ, ವ್ಯಾನಿಂದ ಬಂದು ಸೊ ಅಲ್ಲೇನೋ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ವಿ ಅಷ್ಟೇ. ಜ್ಯೂಸ್ ಕುಡ್ದಾದ್ಮೇಲೆ ಡೈರೆಕ್ಟ್ ರೂಮ್ಗೆ ಬಂದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಗಾಡಿ ಎತ್ಕೊಂಡು ಇಲ್ಲಿ ಬಂದಿದ್ದಷ್ಟೇ. ಸೊ ನಾನು ಏನು ತಿಂದಿಲ್ಲ, ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಸ್ವಲ್ಪ ಊಟ ಮಾಡ್ಕೊಂಬರೋಣ, ಆಮೇಲೆ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೋಗಿದ್ದೆ ಹೋಟ್ಲಿಗೆ ಹೋದ್ವಿ. ಸೊ ಅಲ್ಲಂತೂ ವೆಜ್ ಹೋಟೆಲ್ ತುಂಬ ಹುಡುಕಿದ್ವಿ, ಅಷ್ಟೊಂದು ಏನು ಸಿಗಲಿಲ್ಲ. ಇದು ಯಾವುದೋ ಒಂದು ಆವ್ರೇಜ್ ಆಗಿರೋವಂಥ ಹೋಟೆಲ್ ಸಿಕ್ತು. ಸೊ ಇಲ್ಲೆಲ್ಲ ಕಡೆನೂ ಮಾಡ್ತಾರೆ, ಸೀ ಫುಡ್ ಅಂತೂ ಇದ್ದೇ ಇರುತ್ತೆ. ಸರಿ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದಕ್ಕೋ ಒಂದು ಹೋಟ್ಲಿಗೆ ಬಂದು ಕುತ್ಕೊಂಡ್ರಿ. ಇಲ್ಲಿ ರೋಟಿ ಕರಿ ಮತ್ತು ನನ್ನ ಮಗನಿಗೆ ಅನ್ನ ಮೊಸರಂತೂ ಕಂಪಲ್ಸರಿ ಇರಲೇಬೇಕು. ಸೊ ಅದನ್ನು ತೊಗೊಂಡ್ವಿ ನಾವಿಲ್ಲಿ. ಇಲ್ಲಿ ಹಾಗೆ ತಿಂತಾ ಇದ್ದಂಗೆ ಸಡನ್ನಾಗಿ ಮಳೆ ಬಂದ್ಬಿಡ್ತು. ಸೊ ತುಂಬ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ, ಮಳೆ ಬರ್ತಾ ಮತ್ತು ಬಿಸಿಲು ಇತ್ತು. ಹಾಗೆ ನೋಡಿ ಇಲ್ಲಿ ಒಳಗಡೆ ಹೋದರೆ ಈ ರೀತಿಯಾಗಿ ಎಲ್ಲ ಸ್ಟ್ರೀಟ್ ಫುಡ್ಸು ನಿಮ್ಗೆ ಎಲ್ಲ ಥರದ್ದು ಸಿಗುತ್ತೆ. ನಾವೊಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಬೇಡ ಅಂತ ಫ್ರಿಜ್ ಮ್ಯಾಗ್ನೆಟ್ ತೊಗೊಳಕ್ಕೆ ಹೋದ್ವಿ. ಏನು ಪರ್ಚೇಸ್ ಮಾಡೋಕ್ಕೂ ಅಲ್ಲಾಗಿಲ್ಲ, ನಮಗೆ ಟೈಮೇ ಇರಲಿಲ್ಲ. ಪಟ್ಟದ ತೊಗೊಬೇಕಾಗಿತ್ತು, ಹೋಗ್ಬೇಕಾಗಿತ್ತು ಅಷ್ಟೇ. ಸೊ ಅದಕ್ಕೆ ಒಂದು ನೆನಪಿಗೋಸ್ಕರ ಒಂದು ಫ್ರಿಜ್ ಮ್ಯಾಗ್ನೆಟ್ ಆದರೂ ತೊಗೋಣ ಅಂದ್ಬಿಟ್ಟು ಫ್ರಿಜ್ ಮ್ಯಾಗ್ನೆಟ್ನ ಇಲ್ಲಿ ತೊಗೊತಾ ಇದ್ದೀವಿ. ಸೊ ತುಂಬ ಥರ ಫ್ರಿಜ್ ಮ್ಯಾಗ್ನೆಟ್ಸ್ ಅವೈಲಬಿಲಿಟಿ ಇಲ್ಲಿತ್ತು. ತೊಗೊತಾ ಇದ್ದೀವಿ. ನಾವು ಒಂದು ಪಟಾಯದಲ್ಲಿ ಒಂದು ಮಿಸ್ ಆಗೋಗಿತ್ತು ಫ್ರಿಜ್ ಮ್ಯಾಗ್ನೆಟು. ಸೊ ಅದು ಇದೆಯಾ ಅಂತ ನೋಡಿದ್ವಿ, ಇಲ್ಲಿ ಪಟಾಯದಲ್ಲಿ ಇರಲಿಲ್ಲ. ಸೊ ಸರಿ ಆಯಿತು, ಫಿಫಿ ಐಲ್ಯಾಂಡ್ ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡು ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಆಗ್ತಾನೆ ಮಳೆ ಬಂದು ನಿಂತಿತ್ತು.
ಈಗ ಇಲ್ಲಿ ಬಂದ್ವಿ. ಈಗ ಸ್ವಲ್ಪ ಬೋಟ್ಗಳು ನೋಡಿ ಈ ಥರ ನಿಂತಿರುತ್ತೆ, ನಮ್ಗೆ ಯಾವ ಬೇಕೋ ಅದನ್ನ ವಿಚಾರಿಸ್ಕೊಂಡು ನಾವು ಹೋಗಬಹುದು. ಸೊ ಅದಕ್ಕೆ ಕೇಳೋಣ ಅಂತ ಅಂದ್ಬಿಟ್ಟು ಬರ್ತಾ ಇದೀವಿ. ಒಬ್ಬೊಬ್ರು ಒಂದೊಂದು ಬೋಟ್ ಹೇಳ್ತಾರೆ. ಸೊ ಅವ್ರದ್ದು ಇಂಡಿವಿಜುವಲ್ ಬೋಟ್ ಆಗಿರುತ್ತೆ. ಸೊ ಒಬ್ಬೊಬ್ರು ಒಂದೊಂದು ಬೋಟ್ ಹೇಳ್ಕೊಂಡು ನಿಂತಿರ್ತಾರೆ. ಸೊ ನಮ್ಗೆ ಅಲ್ಲಿ ಯಾವ ಪ್ರೈಸು ಪರವಾಗಿಲ್ಲ, ಕಂಫರ್ಟಬಲ್ ಇದೆ ಅನ್ನೋ ಥರ ಇದ್ರೆ ಆ ಪ್ರೈಸ್ಗೆ ತಗೊಂಡು ನಾವು ಹೋಗಬಹುದಾಗಿರುತ್ತೆ. What is this? Oh, this one way. Oh, one way, only to Long Beach and no bringing back. Yeah. This ma. Everything there. ನಮಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಮತ್ತೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಸೊ ತುಂಬಾ ಹತ್ರದಲ್ಲಿರೋದು ಯಾವುದು ಅಂತ ಕೇಳಿದಕ್ಕೆ ಅವರು ಮಂಕಿ ಬೀಚ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ಮಂಕಿ ಬೀಚ್ಗೆ ಹೋಗ್ತಾ ಇದೀವಿ. ಸೊ ನೀರಂತೂ ನೋಡ್ತಾ ಇರೋದು ತುಂಬಾ ಬ್ಲೂ ಆಗಿ ಎಷ್ಟು ಚೆನ್ನಾಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಕ್ರೂಸಸ್ ಎಲ್ಲ ನೋಡ್ಬೋದು. ಇಲ್ಲಿ ಸ್ಕೂಬಾ ಡೈವಿಂಗು, ಸ್ನಾರ್ಕಲಿಂಗು ಎಲ್ಲ ಮಾಡ್ತಾರೆ. ಸೊ ನಮಗೆ ಅದು ಯಾವ್ದು ಮಾಡೋಕ್ಕೂ ಟೈಮ್ ಇರಲಿಲ್ಲ. ಆಲ್ರೆಡಿ ನಾವು ಸ್ಕೂಬಾ ಡೈವಿಂಗ್ ಹೋಗಿದ್ವಿ. ಸೊ ಏನು ಬೇಡ, ಚಿಕ್ಕ ಪಾಪನ ಎತ್ಕೊಂಡು ಏನು ಬೇಡ ಅಂತ ಅಂದ್ಬಿಟ್ಟು ನಾವು ಅದಕ್ಕೂ ಹೋಗಿಲ್ಲ. ಮತ್ತು ಟೈಮು ಅಷ್ಟು ನಮಗೆ ಇರಲಿಲ್ಲ. ಸೊ ತುಂಬ ಬೋಟ್ಗಳು ಇಲ್ಲಿ ಅವೈಲಬಿಲಿಟಿ ಇರುತ್ತೆ ನಿಮಗೆ. ಸೊ ನಿಮಗೆ ಯಾವ ರೀತಿ ಬೇಕಾದ್ರೂ ತೊಗೊಬೋದು. ಅದೇ ಕಾಸಿಗೆ ತಕ್ಕಂಗೆ ಕಜಾಯ ಅನ್ನೋ ಥರ. ಸೊ ನಿಮ್ಗೆ ಯಾವ ಥರ ದುಡ್ಡು ಕೊಡ್ತೀರೋ ಅದ್ರ ತಕ್ಕಂಗಿರುತ್ತೆ. ಸೊ ನಮಗೆ ನೇಚರ್ ಎಂಜಾಯ್ ಮಾಡ್ಕೊಂಡು ಈ ರೀತಿಯಾದಂತಹ ಬೋಟಲ್ಲಿ ಹೋಗೋಣ ಸಾಕು, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾದಂತಹ ಬೋಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಆಗಿದ್ರೆ ಇಂಡಿವಿಜುವಲ್ ಆಗಿ ಕರ್ಕೊಂಡು ಹೋಗ್ತಾರೆ, ಇಲ್ಲ ನಮಗೆ ಗ್ರೂಪ್ ವೈಸ್ ಬೇಕು ಅಂತಂದ್ರೆ ಗ್ರೂಪ್ ವೈಸ್ ಕರ್ಕೊಂಡು ಹೋಗ್ತಾರೆ. ಫೀಫಿ ಐಲ್ಯಾಂಡ್ ಅದು ತುಂಬಾ ಚೆನ್ನಾಗಿದೆ, ನೋಡಿ ನೀವೇ. ಸ್ನಾರ್ಕಲಿಂಗ್ ಮಾಡೋರು ಮಾಡ್ಬೋದು. ಈ ರೀತಿಯಾಗಿ ನಾವು ಬಂದ್ವಿ ಮಂಕಿ ಬೀಚ್ಗೆ. ಮಂಕಿ ಬೀಚ್ ಅದು ಯಾವ ಲೆಕ್ಕ ಅಲ್ಲಿ ನೋಡು, ಮೇಲ್ಗಡೆ ನೋಡು. ದೇವ್ರೆ ಅಷ್ಟು ಇದೆ ನಮ್ಮ ತಕ್ಕವ್ರಿಗೆ. ಈಗ ಅಲ್ಲ ಇದೆ ನೋಡೋದು. ವಾವ್, ಅಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಜಾಗ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ರಿಲ್ಯಾಕ್ಸಿಂಗ್. ನಾವೆಲ್ಲೋ ಸ್ವರ್ಗದಲ್ಲಿ ಇದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಸುತ್ತು ಬಂಡೆ ಮತ್ತೆ ಗ್ರೀನರಿ, ಅದ್ರ ಮಧ್ಯ ನೀರಿದೆ, ಬ್ಲೂ ವಾಟರ್ ಅಂದ್ರೆ ನಮ್ಮ ಮುಖ ಕಾಣುವಂತ ಬ್ಲೂ ವಾಟರ್ ತುಂಬಾ ಚೆನ್ನಾಗಿದೆ. ನೇಚರ್ ಅಂತೂ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಸೊ ಅದನ್ನ ನಾವ್ ಹೇಳಕ್ಕಾಗಲ್ಲ. ಸೊ ಈ ರೀತಿಯಾಗಿ ತೋರ್ಸಕ್ಕೂ ಆಗಲ್ಲ, ನಮ್ಗೆ ಒಂದು ಇಮ್ಯಾಜಿನೇಷನ್ ಅಷ್ಟು ಚೆನ್ನಾಗಿತ್ತು. ಸೊ ಒಂದ್ಸತಿ ನೀವು ಹೋಗಿ ನೋಡಿದ್ರೆ ಅದು ಬಾಬಾ ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಆಗಿ. ಪೋಸ್ಗಳು ನೋಡಿ. 5 minutes 10 minutes ಎಂತೆ up to you. How much time to go back? 10 minutes. So will 5-10 minutes will go. ನೀರಂತೂ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಬ್ಲೂ ಆಗಿ ತುಂಬಾ ಚೆನ್ನಾಗಿದೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಒಂಚೂರು ಗಲೀಜಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಮಂಕಿ ಬೀಚ್ ಹತ್ರ ಬಂದ್ವಿ. ಇಲ್ಲಿ ಮಂಕಿ ಬೀಚ್ ಹತ್ರ ಬಂದು ಸ್ವಲ್ಪ ಸೆಲ್ಫಿ ಮತ್ತೆ ಇದೆಲ್ಲ ತಗೋಣ ಅಂತ ಅಂದ್ಬಿಟ್ಟು ತಗೊಂತಾ ಇದ್ರಿ. ಸೊ ಬೀಚ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಮಂಕಿ ಬೀಚ್ ಅಂತ ಸುಮ್ಮನೆ ಬಂದಿಲ್ಲ, ಅದರಲ್ಲಿ 1-2 ಮಂಕಿಗಳು ಕೂಡ ಇದೆ. ಸೊ ಅದು ಹೆಂಗ್ ಅಷ್ಟೊತ್ತಿರುತ್ತೋ ಅಂತ ಗೊತ್ತಿಲ್ಲ. ಸೊ ಹಿಂದೆ ನೇಚರ್ ನೋಡಿ ತುಂಬಾ ಚೆನ್ನಾಗಿದೆ. ಸೊ ನಮ್ಗಂತೂ ತುಂಬಾ ಖುಷಿ ಆಯ್ತು ಎಲ್ಲ ನೋಡ್ಬಿಟ್ಟು. ಇನ್ನೊಂದ್ಸತಿ ಅಂತೂ ಹೋಗ್ಲೇಬೇಕು ಫೀಫಿ ಐಲ್ಯಾಂಡ್ಗೆ ಅಂತ ನಮ್ಗೆ ಅನ್ಸಿದೆ. ಸೊ ಇಲ್ಲಿ ಮಂಕಿಗಳು ನೋಡಿ, ಮಂಕಿಗಳಂತೂ ಇದ್ದೇ ಇರುತ್ತೆ. 2 ಮಂಕಿ, ಎಷ್ಟೇ ಜನ ಬರಲಿ ಬರದೇ ಇರಲಿ ಇಲ್ಲಿ ಮಂಕಿ ಇದೆ. ಫೀಫಿ ಐಲ್ಯಾಂಡ್ ನ ಮಂಕಿ ಈ ರೀತಿಯಾಗಿದೆ. ಸೊ 2 ಮಂಕಿಗಳಿತ್ತು, ಇಲ್ಲೊಂದಿತ್ತು ಮತ್ತೆ ಇಲ್ಲೊಂದಿದೆ. ಅದಕ್ಕೋಸ್ಕರನೇ ಮಂಕಿ ಬೀಚ್ ಅಂತ ಹೆಸರುವಾಸಿ ಆಗಿದೆ ಇಲ್ಲಿ. ಸೊ ಬೋಟ್ಸ್ ಅಲ್ಲಿ ನಮ್ಗೆ ಯಾವ್ದಾದ್ರು ಬೇಕೋ ಆ ತರದ್ರಲ್ಲಿ ಬರಬಹುದು ಇಲ್ಲಿ. ಈಗ ನಾವು ನೋಡಿ ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಸೊ ತುಂಬಾ ಖುಷಿ ಆಯ್ತು. ಮೇಯ್ನ್ ಆಗಿ ಅದೇ ಬೇಕಾಗಿರೋದೆಲ್ಲ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಅದು ನೋಡಿದ್ದು. ಸೊ ನೋಡ್ತಾ ಇದ್ರೆ ಇಲ್ಲಿ ನೋಡಿ ನೇಚರ್ ಯಾವ ರೀತಿಯಾಗಿದೆ ಅಂತ. ಬ್ಲೂ ವಾಟರ್ ಮಧ್ಯೆ ಈ ತರ ಕಲ್ಲು ಬಂಡೆಯಲ್ಲಿ ತುಂಬಾ ಚೆನ್ನಾಗಿದೆ. ಒಂಥರ ಆ ನೇಚರ್ನ ವ್ಯೂನ ನಾವು ತೋರಿಸ್ಬೋದಷ್ಟೇ, ನಿಮ್ಗೆ ಇಮ್ಯಾಜಿನ್ ಮಾಡಿಸ್ಬೋದಷ್ಟೇ. ಬಟ್ ಅಲ್ಲಿ ಹೋಗಿ ಆ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಒಂಥರ ಚಂದ ಅಂತ ಹೇಳ್ಬಹುದು. ಸೊ ಅಷ್ಟು ಚೆನ್ನಾಗಿದೆ. ನಿಮ್ಗೂ ಈ ರೀತಿಯಾದಂತ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ಫೀಫಿ ಐಲ್ಯಾಂಡ್ಗಂತೂ ಹೋಗಿ. ನಾನು ಬ್ಯಾಂಕಾಕ್ ಥೈಲ್ಯಾಂಡ್ ಅದ್ರ ಬಗ್ಗೆ ಅಷ್ಟು ಹೇಳ್ತಾ ಇಲ್ಲ. ಸೊ ಫೀಫಿ ಐಲ್ಯಾಂಡ್ ಅಂತೂ ಅದಕ್ಕಿಂತ ಎಕ್ಸ್ಪರ್ಟ್, ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿ ನೇಚರ್ನ ಎಂಜಾಯ್ ಮಾಡ್ಬೋದು.
ಸೊ ಅಲ್ಲಿನ ಸ್ವಲ್ಪ ವ್ಯೂಸು ನಿಮ್ಗೆ ಹಾಕಿದ್ದೀನಿ ನೋಡಿ ಅಂತ. ಸೊ ನೋಡಿ ಈ ರೀತಿಯಾಗಿ ಇದೆ. ಇಲ್ಲಿ ಇವತ್ತು 3 ಮಂಕೀಸ್ ಇತ್ತಾ? ಹಾ, ಎಲ್ಲಿ ಅಲ್ಲ ಮಂಕಿ ಬೀಚ್ ಅಲ್ಲ. ಎಲ್ಲಿದ್ದೀವಿ ನಾವು ಈಗ? ಎಲ್ಲಿದ್ದೀವಿ? ಫಿಫಿ ಐಲ್ಯಾಂಡ್ ಅಲ್ಲ. ಸೊ ಈಗ ಮಂಕಿ ಬೀಚ್ನ ನೋಡಿಕೊಂಡು ಸೊ ನಾವು ಇದ್ದಿದ್ದ ಪ್ಲೇಸ್ಗೆ ಬರ್ತಾ ಇದ್ದೀವಿ. ಸೊ ಏನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮಂಕಿ ಬೀಚ್ ಅಷ್ಟೇ ನೋಡಿದೀವಿ ಅಂತ. ಸೊ ಇನ್ನು ಅಲ್ಲಿ ಇರೋಂತಹ ಐಲ್ಯಾಂಡ್ ಅಲ್ಲಿ ಇರುವಂತಹ ಲ್ಯಾಂಡ್ಸ್ ಎಲ್ಲ ನೋಡ್ಬೇಕು ಅಂತ ಆಸೆ ಇತ್ತು. ಏನ್ ಮಾಡೋದು, ಟೈಮಿನ ಅಭಾವ ಇರೋದ್ರಿಂದ ಸೊ ಅದೆಲ್ಲ ನೋಡಕ್ಕಾಗಿಲ್ಲ. ನನ್ನ ಮಗ ಸ್ಟ್ರಾಬೆರಿ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅಲ್ಲಿ ತಗೋಣ ಅಂತ ಅಲ್ಲಿ ಬಂದಿದ್ದೀವಿ. ಸೊ ಅದನ್ನ ಬಂದು ಸ್ಟ್ರಾಬೆರಿ ಜ್ಯೂಸ್ ತಗೊಂಡು ನಾವು ಹಾಗೆ ಕ್ರೂಸ್ಗೆ ಹತ್ಬಿಟ್ವಿ. ಸೊ ಟೈಮ್ ಸ್ವಲ್ಪನೇ ಇದ್ದಿದ್ದ ಕಾರಣ ಇನ್ನು ಕ್ರೂಸ್ ಅದು ಅಕಸ್ಮಾತ್ ಹೋಗ್ಬಿಟ್ರೆ ನಮಗೆ ಸಿಕ್ಕಿಲ್ಲ ಅಂದ್ರೆ ಇದು ಲಾಸ್ಟ್ ಕ್ರೂ ಆಗಿರುತ್ತೆ. ಸಿಕ್ಕಿಲ್ಲ ಅಂದ್ರೆ ನಾವು ಅಲ್ಲೇ ಉಳ್ಕೊಬೇಕಾಗುತ್ತೆ, ಮತ್ತೆ ಫ್ಲೈಟು ಮಿಸ್ ಆಗುತ್ತೆ, ಎಲ್ಲ ಹೋಗುತ್ತೆ, ತಲೆ ಕೆಳಗಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಬಂದು ಕ್ರೂಸಲ್ಲಿ ಕುತ್ಕೊಂಡ್ವಿ. ಸೊ ಈಗ ಫಿಫಿ ಐಲ್ಯಾಂಡ್ ಅಲ್ಲಿ ನಾವು ಎಲ್ಲಿ ಕ್ರೂಸ್ ಹತ್ತದಲ್ವಾ ಆ ಜಾಗಕ್ಕೆ ಹೋಗಿ ಇಳ್ಕೊಂಡು ಸೊ ಅಲ್ಲಿಂದ ನಮ್ಮ ಗಾಡಿ ಇದೆಯಲ್ವಾ, ಗಾಡಿಯಲ್ಲಿ ರೂಮ್ಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಹಾಗೆ ನಾವು ಏರ್ಪೋರ್ಟ್ಗೆ ಹೋಗ್ಬೇಕಾಗುತ್ತೆ. ನೋಡಿ ಎಕ್ಸಿಟ್ ಆದ್ವಿ. ಸೊ ತುಂಬಾ ಖುಷಿ ಆಯ್ತು ಫಿಫಿ ಐಲ್ಯಾಂಡ್ ನೋಡಿ. ಸೊ ತುಂಬಾ ಚೆನ್ನಾಗಿದೆ, ನಮ್ಗಂತೂ ತುಂಬಾ ಒಂಥರ ಮನಸ್ಸಿಗೆ ತುಂಬಾ ಆನಂದ ಉಲ್ಲಾಸದಾಯಕ ಆಗಿರೋಂತಹ ತರ ಆಯ್ತು. ಸೊ ನನಗೂ ಇಷ್ಟ ಆಯ್ತು, ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟರು, ನನ್ನ ಮಗನೂ ತುಂಬಾ ಎಂಜಾಯ್ ಮಾಡ್ದ. ಸೊ ಹೋಗೋಗ ನಾವು ಗಾಡಿದೇನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಹೋಗೋಗ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಗಾಡಿ ಮತ್ತೆ ಅಲ್ಲಿನ ಟ್ರಾಫಿಕ್ಸ್ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ರೀತಿ ಆಗಿದೆ ಮುಂದೆ ಲೈಟ್ಗಳು. ಸೊ ಈಗ ಚೆಕ್ಔಟ್ ಆಗಬೇಕು. ಎಷ್ಟು ಚೆನ್ನಾಗಿದೆ. ಒಂದು ವಾರದಲ್ಲಿ ನಾವು ಥೈಲ್ಯಾಂಡ್ ಅಲ್ಲಿ ಏನೇನು ಎಕ್ಸ್ಪೆನ್ಸ್ ಮಾಡಿದ್ವಿ, ಸೊ ನಮ್ಮ ಫ್ಲೈಟ್ ಮತ್ತೆ ಬ್ಯಾಂಕಾಕ್, ಥೈಲ್ಯಾಂಡ್, ಪಟಾಯ ಮತ್ತೆ ಫುಕೆಟ್ ಇವುಗಳೆಲ್ಲ ನಮ್ಗೆ ಎಷ್ಟು ಖರ್ಚಾಯಿತು ಏನು ಅದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಫ್ಲೈಟದು, ಊಟದ್ದು, ಮತ್ತೆ ನಾವು ಎಕ್ಸ್ಪೆನ್ಸಿವ್ ಓಡಾಡಿದ್ದು ಜಾಗದ್ದು ಪ್ರತಿಯೊಂದು ಪಿನ್ ಟು ಪಿನ್ ಆಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಕೊಡ್ತೀವಿ ಇದರಲ್ಲಿ. ಸೊ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ, ನಮ್ಮ ಬ್ಯಾಂಕಾಕ್ ಟ್ರಿಪ್ನ ಅಂದ್ರೆ ಥೈಲ್ಯಾಂಡ್ ಟ್ರಿಪ್ನ ಲಾಸ್ಟ್ ಪಾರ್ಟ್ ಆಗಿರುತ್ತೆ ಇದು. ಸೊ ಇದು ಲಾಸ್ಟ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಿವ್ ಹೇಳಿದ್ವಿ. ಸೊ ಇವತ್ತಿಗೆ ಮುಗಿಸ್ಬಿಡೋಣ, ಮಾತಾಡ್ ಮುಗಿಸ್ತೀನಿ ಆಮೇಲೆ ಬಿಡಲ್ಲ ಬಿಡ ತೆಗಿ ಹೋಗ್ಲಿ. 5 minutes ವೆಯ್ಟ್ ಮಾಡ್ಬೇಕು ಮಾರ್ಚ್. ಸರ್ ನೀನು ಮಾತಾಡಿ. ಎಲ್ಲಿ ಬಂದಿದೀವಿ ಹೇಳು? ಎಲ್ಲಿ ಬಂದಿದೀವ? ಬ್ಯಾಂಗ್. ಈಗ ನಾನು ಮಾತಾಡ್ತೀನಿ, ಸುಮ್ಮನೆ ಕೂಚೋ. ಒಟ್ಟು ಈ ಒಂದು ಟ್ರಿಪ್ಗೆ ನಮಗೆ ಖರ್ಚಾಗಿದ್ದು ಹತ್ತತ್ರ 2 ಲಕ್ಷ. ಏನಕ್ಕೆ ಅಂತ ಕೇಳಿದ್ರೆ 40,000 ರೂಪಾಯಿ ಥಾಯ್ ಬಟ್ಸ್ ಅಲ್ಲಿ 40,000 ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ 1 ಲಕ್ಷ. ಫಸ್ಟ್ 75,000 ಡ್ರಾ ಮಾಡಿದ್ದೆ, ಆಮೇಲೆ ಇಲ್ಲಿ ಫುಕೆಟಲ್ಲಿ 5,000 ಮತ್ತೆ ಪಟಾಯದಲ್ಲಿ 5,000 ಅಂತ ಹೇಳಿ ಡ್ರಾ ಮಾಡ್ಕೊಂಡೆ. ಅದರಿಂದ ಒಂದು 25,000 ಖರ್ಚಾಯ್ತು. ಒಟ್ಟು 1 ಲಕ್ಷ ಕ್ಯಾಶ್ ಡ್ರಾ ಮಾಡ್ಕೊಂಡಿದ್ದು. ಒಟ್ಟು ಇವಾಗ ಅದರಲ್ಲಿ 1,000 ಥಾಯ್ ಬಟ್ಸ್ ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ 2,500 ರೂಪಾಯಿ ಮಿಕ್ಕೊಂಡಿದೆ ಈಗ. ಅಷ್ಟು ಬಿಟ್ರೆ ಇನ್ನೆಲ್ಲ ಪೂರ್ತಿಯಾಗಿ ಖಾಲಿ ಆಯ್ತು ಅಂದ್ರೆ ಡ್ರಾ ಮಾಡ್ಕೊಂಡಿದ್ದು. 40,000 ರೂಪಾಯಿ ಒಂದು ವಾರದ ಪೂರ್ತಿ ಟ್ರಿಪ್ಗೆ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಊಟದ್ದು ಎಕ್ಸ್ಪೆನ್ಸ್ ಜಾಸ್ತಿ ಇದೆ ಇಲ್ಲಿ. ನೀವು ಸೌತ್ ಇಂಡಿಯನ್ ವೆಜಿಟೇರಿಯನ್ ಊಟ ತಿಂತೀನಿ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ಬೀಳುತ್ತೆ. ಆದರೆ ನಾನ್ ವೆಜಿಟೇರಿಯನ್ ಫುಡ್ ಲವರ್ಸ್ ಆಗಿತ್ತು ಅಂತ ಹೇಳಿದ್ರೆ ತುಂಬಾ ಹೋಟೆಲ್ಸ್ಗಳಿವೆ. ಮತ್ತೆ ಥೈಲ್ಯಾಂಡ್ ಫುಡ್ಸು ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಆ್ಯಕ್ಚುಲಿ ಇಲ್ಲಿ, ಅದನ್ನ ನೋಡ್ಕೊಬೋದು. ಇನ್ನು ಅದು ಬಿಟ್ರೆ ಊಟದ ಖರ್ಚು ನಮಗೆ ಒಂದು ಸ್ವಲ್ಪ ಜಾಸ್ತಿನೇ ಬಿತ್ತು. ಹಾಗಾಗಿ 40,000 ಒಂದು ವಾರಕ್ಕೆ ಕನ್ವೀನಿಯೆಂಟ್ ಆಗಾಯ್ತು. ನಮಗೆ ಜಾಸ್ತಿ ಖರ್ಚು ಬಿದ್ದಿದ್ದು ಅಂತ ಹೇಳಿದ್ರು ಬ್ಯಾಂಕಾಕ್ ಅಲ್ಲಿ ಇದ್ದಿದ್ದು 4 ದಿನದಲ್ಲೇ. ರೂಮ್ದೇನೋ ಅಂತ ಖರ್ಚಿರಲಿಲ್ಲ. 7,500ಗೆ ಕಂಪ್ಲೀಟ್ 4 days ಬುಕ್ ಆಗಿತ್ತು. ಮತ್ತು ಅಲ್ಲಿಂದ ಇದು ಪಟಾಯದಲ್ಲಿ ಸ್ಟೇ ಆಗಿದ್ದ ರೂಮ್ದು 4,500 ಆಯಿತು. ಮತ್ತು ಇಲ್ಲಿ ಇವಾಗ ಫುಕೆಟಲ್ಲಿ ಸ್ಟೇ ಮಾಡ್ಕೊಂಡಿದ್ವಿ. ಇದು ಸ್ಟೇಗಲ್ಲ, ಆ್ಯಕ್ಚುಲಿ ಲಗೇಜಸ್ನ ಇಟ್ಟು ನಾವು ಫಿಫಿ ಐಲ್ಯಾಂಡ್ ಎಲ್ಲ ಸುತ್ತ ನೋಡ್ಕೊಂಡು ಬರೋದಕ್ಕೋಸ್ಕರನೇ ಮೇಯ್ನ್ ಮಾಡ್ಕೊಂಡಿದ್ದು ರೂಮು. ಸೊ ಅಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಮೇಯ್ನಾಗಿ ಮಾಡ್ಕೊಂಡಿದ್ದು ರೂಮು.
ಇದಕ್ಕೆ 1500 ರುಪೀಸ್ ಇಂಡಿಯನ್ ಕರೆನ್ಸಿ ಎಲ್ಲ ನಾನು ಹೇಳಿದೀಗ 7500 4500 1500 ರೂಮ್ ಕನ್ವೀನಿಯೆಂಟ್ ಆಗಿದೆ ಸಾಕು. ಅಂದರೆ ಜಸ್ಟ್ ಫ್ರೆಶ್ ಅಪ್ ಆಗೋದಕ್ಕೆ ರೆಸ್ಟ್ ಮಾಡೋದಕ್ಕೂ ಚೆನ್ನಾಗಿದೆ ಆ್ಯಕ್ಚುಲಿ ರೂಮ್ ಹೇಳ್ಬೇಕಂತಂದರೆ. ವಿಡಿಯೋದಲ್ಲಿ ಆಲ್ರೆಡಿ ರೂಮ್ದು ಟೂರ್ ಇದೆ. ಈಗ ಇನ್ನು ಬೇರೆ ಖರ್ಚು ಏನು ಬಂತು ನಮಗೆ ಬ್ಯಾಂಕಾಕಲ್ಲಿ ಎಲ್ಲಿ ಎಕ್ಸ್ಟ್ರೀಮ್ ಖರ್ಚು ಬಿದ್ದಿದ್ದು ಅಂತ ಹೇಳಿದ್ರೆ ನಮಗೆ ಫ್ಲೋಟಿಂಗ್ ಮಾರ್ಕೆಟ್ ಟ್ಯಾಕ್ಸಿ ಡ್ರೈವರ್ಸ್ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಹೋಗ್ತಿರೋವಾಗ ಫ್ಲೋಟಿಂಗ್ ಮಾರ್ಕೆಟ್ ಅಷ್ಟಕ್ಕೆ ಬುಕ್ ಮಾಡ್ಕೊಳ್ಳೋಕ್ಕೆ ಕ್ಲೂಕ್ ಆ್ಯಪಿಂದ ಬುಕ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಕ್ಲೂಕ್ ಆ್ಯಪಿಂದ ಬುಕ್ ಮಾಡ್ಕೊಳ್ಳೋದ್ರಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಸಿಂಗಲ್ ಆಗಿ ಹೋಗ್ತೀರಾ, ಬ್ಯಾಚುಲರ್ಸ್ ಆಗಿ ಹೋಗ್ತೀರಾ, ಅಥವಾ ಬರೀ ಅಡಲ್ಟ್ಸೇ ಹೋಗ್ತೀರಾ, ಡೂಯಬಲ್. ಕ್ಲೂಕ್ ಆ್ಯಪಿಂದ ಹೋಗೋದು ಕನ್ವೀನಿಯೆಂಟ್. ಬಟ್ ಮಗುನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕ್ಲೂಕ್ ಆ್ಯಪಲ್ಲಿ ಮಕ್ಳಿಗೆ ತೊಗೊಳ್ಬಾರ್ದು, ಗೊತ್ತಾಗಲ್ಲ. ತಗೊಳ್ದಿರೋ ಹೋಯ್ತು ಅಂತಂದ್ರೆ ಅಲ್ಲಿ ಮಕ್ಳಿಗೆ ನಿಮ್ದು ತಗೊಂಡಿಲ್ಲ ಟಿಕೆಟ್ ನಾವು ಅಲೋ ಮಾಡಲ್ಲ ಅಂತ ಹೇಳೋವಂಥ ರೈಟ್ಸ್ ಅಲ್ಲಿ ಅವ್ರ ಅಥಾರಿಟಿ ಇಟ್ಕೊಂಡಿದ್ದಾರೆ ಅಲ್ಲಿ. ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗ್ತದೆ. ಸೊ ನನ್ನನ್ನು ಕೇಳ್ತು ಅಂತಂದ್ರೆ ಟ್ಯಾಕ್ಸಿ ಡ್ರೈವರ್ ನಮಗೆ ತೋರಿಸಿದ್ದು ಏನು ಮಾಡಿದ್ರು ಅಂದರೆ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಒಬ್ರಿಗೆ 4000 ಥಾಯ್ ಬಾಟ್ಸ್ ಅಂತ ಹೇಳಿದ್ರು. 4000 ಥಾಯ್ ಬಾಟ್ಸ್ ಒಬ್ಬರಿಗೆ, ನನಗೆ ನನ್ನ ವೈಫಿಗೆ 4000, ನನ್ನ ಮಗನಿಗೆ 1000 ಥಾಯ್ ಬಾಟ್ ಅಂತ ಹೇಳಿ 9000 ಥಾಯ್ ಬಾಟ್ಸ್ ಅವತ್ತೊಂದು ದಿನಕ್ಕೆ ಬರೀ ಎಂಟ್ರ್ ಆಗೋದಕ್ಕೆ ಆಯಿತು. ಅದರಲ್ಲಿ ಏನೇನು ಇನ್ಕ್ಲೂಡೆಡ್ ಇತ್ತು ಅಂತಲೂ ಹೇಳ್ಬಿಡ್ತೀನಿ. 4000 ಥಾಯ್ ಬಾಟ್ಸಲ್ಲಿ ನಮ್ಗೆ ಆನೆದು ಜಂಬೂ ಸವಾರಿ ಮತ್ತು ಕ್ರೊಕೊಡೈಲ್ ಶೋ, ಇದಿಷ್ಟು ಕ್ರೊಕೊಡೈಲ್ ಶೋ ಮತ್ತು ಫ್ಲೋಟಿಂಗ್ ಮಾರ್ಕೆಟ್ ಇದಿಷ್ಟು ನಾವು ಚೂಸ್ ಮಾಡ್ಕೊಂಡಿದ್ದು. ಫ್ಲೋಟಿಂಗ್ ಮಾರ್ಕೆಟ್ ಮ್ಯಾಂಡೇಟರಿ ಆಗಿ ಬರುತ್ತೆ. ಅದ್ರ ಜೊತೆಗೆ ಇನ್ನು 2 ಶೋ ತೊಗೊಂಡ್ರೆ 4000 ಬಾಟ್, ಒಂದೇ ಒಂದು ಶೋ ತೊಗೊಂತು ಅಂತಂದ್ರೆ 3000 ಬಾಟ್, ಈ ಥರ ಇಟ್ಟಿದ್ರು ಅವರು. ಟೈಗರ್ ಶೋನು ಇತ್ತಲ್ಲೇನೆ, ನಾವು ಟೈಗರ್ದು ಅಲ್ಲಿ ಬೇಡ, ಪಟಾಯದಲ್ಲಿ ಮಾಡಬೇಕು ಟೈಗರ್ ಅಂತ ಹೇಳಿ ನಾವು ಅಲ್ಲಿ ತೊಗೊಳಕ್ ಹೋಗಲಿಲ್ಲ. ಜಂಬೂ ಸವಾರಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಜಂಬೂ ಸವಾರಿ ಮತ್ತು ಕ್ರೊಕೊಡೈಲ್ ಶೋ ಹೋದ್ವಿ. ಕ್ರೊಕೊಡೈಲ್ ಶೋ ತುಂಬ ಚೆನ್ನಾಗಿತ್ತು. ಜಂಬೂ ಸವಾರಿನೂ ಚೆನ್ನಾಗಿತ್ತು, ಅಂದರೆ ಆನೆ ಮೇಲೆ ಕುಂಡಿಸ್ಬಿಟ್ಟು ಕಳಿಸ್ತಾರೆ. ಅದೊಂದು ಹೊಸ ಎಕ್ಸ್ಪೀರಿಯನ್ಸ್, ನಮ್ಗೆ ಹೊಸದಾಗೆ ಇತ್ತದು. ಬಟ್ 4000 ಬಾಟ್ಸ್ ಗೊತ್ತಾ ಅಂತ ಕೇಳ್ತು ಅಂತಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಒಂದಕ್ಕೇನೆ ಹೋಗ್ತೀನಿ ಅಂತ ಹೇಳಿದ್ರು 2000 ಬಾಟ್ಸ್ ಚಾರ್ಜ್ ಮಾಡ್ತಾರೆ. 1500 ಇಂದ 2000 ಬಾಟ್ಸ್ ವರೆಗೂ ಚಾರ್ಜ್ ಮಾಡ್ತಾರೆ. ನನಗೆ ಅದು ಆನೆದು ಮತ್ತೆ ಕ್ರೊಕೊಡೈಲ್ ಎಕ್ಸ್ಟ್ರಾ ಬಂತಲ್ಲ, ಸೊ ಅದಕ್ಕೆ ಅಲ್ಲಿಗೆ ಮ್ಯಾಚ್ ಆಯ್ತು, ಪರವಾಗಿಲ್ಲ ಅಂತ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡೆ. ಮತ್ತೆ ಇನ್ನೊಂದು, ಬ್ಯಾಂಕಾಕ್ ಹೋದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಫ್ಲೋಟಿಂಗ್ ಮಾರ್ಕೆಟ್ ತುಂಬಾ ದೂರ ಇದೆ ಬ್ಯಾಂಕಾಕ್ ಮೇನ್ ಸಿಟಿಯಿಂದ. ನಿಮಗೆ ಟ್ರಾವೆಲ್ದು ಸಪೋಸ್ ನೀವೇನಾದ್ರೂ 2 ವೀಲರ್ ಏನಾದ್ರು ಮಾಡ್ಕೊಂತೀವಿ ಅಥವಾ ಟುಕ್ ಅಲ್ಲಿ ಹೋಗ್ತೀವಿ ಅಂದ್ರೆ ಆಗಲ್ಲ, ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ನೀವೇ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಎರಡು ಕಷ್ಟದ ಕೆಲಸನೇ, ಎಕ್ಸ್ಪೆನ್ಸಿವ್ ಬೀಳುತ್ತೆ. ಅದ್ರ ಬದಲು ನಮ್ಮ ಸಜೆಷನ್ ಏನಂತಂದ್ರೆ ಪಟಾಯದಲ್ಲಿ ಟ್ರೈ ಮಾಡ್ಬೋದು. ಫ್ಲೋಟಿಂಗ್ ಮಾರ್ಕೆಟ್ ಪಟಾಯದಲ್ಲೂ ಇದೆ, ಚಿಕ್ಕದಾಗಿದೆ ಅಂಡ್ ನೀಟಾಗಿದೆ ಅಂತ ಹೇಳಿ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಿರೋದು. ಇನ್ನು ನೀವು ಅಲ್ಲಿ ಏನೇನು ಮಿಸ್ ಮಾಡ್ಕೊಂಡ್ರು, ಬ್ಯಾಂಕಾಕಲ್ಲಿ ನೀವು ಏನೇ ಮಿಸ್ ಮಾಡ್ಕೊಂಡ್ರು ಇಲ್ಲಿಗೆ ಬರ್ಬೋದು. ಬಟ್ ಬ್ಯಾಂಕಾಕಲ್ಲಿ 100% ಬ್ಯಾಂಕಾಕಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಿತ್ತು ಅಂತಂದ್ರೆ ಅದು ಸಫಾರಿ ವರ್ಲ್ಡ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಸಫಾರಿ ವರ್ಲ್ಡ್ ಅಂತೂ ತುಂಬಾ ಚೆನ್ನಾಗಿದೆ. ಸಫಾರಿ ವರ್ಲ್ಡ್ ಅಲ್ಲಿ ಡಾಲ್ಫಿನ್ ಶೋ ಮಸ್ಟ್, ಎಂಥವ್ರೇ ಆದ್ರೂ ಇಷ್ಟಪಡ್ತೀರಾ ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಶೋಸು ಚೆನ್ನಾಗಿದೆ. ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನು ಬರೋಲ್ಲ, ನಿಮ್ಗೆ ಆಲ್ರೆಡಿ ಅದ್ರ ಚಾರ್ಜಸ್ ವಿಡಿಯೋದಲ್ಲಿ ಹೇಳಾಗಿದೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಇನ್ನೇನು ಬರಲ್ಲ. ಒಳಗಡೆ ನೀವು ತಿನ್ನೋದಕ್ಕೆ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. ಮತ್ತೆ ಫೋಟೋಗ್ರಾಫ್ ಏನಾದ್ರು ಮಾಡಿಸ್ಕೊಂತೀನಿ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ. ಇನ್ನು ಬ್ಯಾಂಕಾಕಲ್ಲಿ ನಿಮಗೆ ಟೆಂಪಲ್ಗಳಿಗೆ ಖರ್ಚು ಮಾಡಿಸ್ತಾರೆ 500 ಬಾಟ್ಸ್ ಅಂತ ಹೇಳಿ. ಅದಕ್ಕೆಲ್ಲ ನೀವು ಕ್ಲೂಕ್ ಆ್ಯಪಲ್ಲಿಂದ ಬುಕ್ ಮಾಡ್ಕೊಂಡ್ರೆ ಕನ್ವೀನಿಯೆಂಟ್, ವರ್ತ್ ಇರುತ್ತೆ. ಯಾಕಂದರೆ ಅಲ್ಲಿ ಕ್ಲೂಕ್ ಆ್ಯಪಲ್ಲಿ ಒಂದು 400 450 ಬಾಟ್ಸ್ಗೆ ಸಿಗುತ್ತೆ. ಟುಕ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು. ಬ್ಯಾಂಕಾಕಲ್ಲಾದರೂ ಸರಿ ಅಥವಾ ಇದು ಫುಕೆಟಲ್ಲಾದರೂ ಸರಿ, ನಿಮಗೆ ರೆಂಟೆಡ್ ಬೈಕ್ಸ್ ಟೋಟಲ್ ವರ್ತು. ಯಾಕಂದರೆ ಫುಕೆಟಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಬ್ಯಾಂಕಾಕ್ ಮತ್ತು ಪಟಾಯದಲ್ಲಿ ಇರೋದಕ್ಕಿಂತ ತುಂಬ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಗ್ರ್ಯಾಬೇ ನಿಮಗೆ ಏನಂದ್ರೆ ಅಲ್ಲಿ 100 ಬಾಟ್ಸ್ ತೋರಿಸ್ತಾ ಇದ್ದಿದ್ದಲ್ಲ, ಇಲ್ಲಿ 200 to 250 ಬಾಟ್ಸ್ ತೋರಿಸ್ತಿದ್ದಾರೆ. ನಾವು ಇವಾಗ ಮಾಡಿರೋ ರೂಮು ಬಸ್ ಟರ್ಮಿನಲ್ಲಿಂದ ಹಾರ್ಡ್ಲಿ 4 ಕಿಲೋಮೀಟರ್ಸ್ ಇದು. 200 ಬಾಟ್ಸ್ ಕೊಟ್ಟು ಬಂದ್ವಿ. 200 ಬಾಟ್ಸ್ ಅಂದರೆ ನಮ್ಮ ಕರೆನ್ಸಿಯಲ್ಲಿ 500 ರೂಪಾಯಿಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಕೆಳಗಡೆ ರೆಂಟಲ್ಸ್ ಇತ್ತು, ರೆಂಟಲ್ಸಲ್ಲಿ ಬೈಕ್ ತೊಗೊಂಡು ಅದು ರೆಂಟೆಡ್ ಬೈಕ್ 350 ಇತ್ತು. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದ್ದು ಇದು ರಸಾಡಾ ಪಿಯರ್ಗೆ ಹೋದ್ವಿ. ರಸಾಡಾ ಪಿಯರ್ ಅಲ್ಲಿಂದ ಇದು ಫಿಫಿ ಐಲ್ಯಾಂಡ್ ಹೋದ್ವಿ. ಫಿಫಿ ಐಲ್ಯಾಂಡ್ ಮುಗಿಸ್ಕೊಂಡು ವಾಪಸ್ ಬಂದು ರಸಾಡಾ ಫಿಯರಿಂದ ಮತ್ತೆ ವಾಪಸ್ 2 ವೀಲರ್ ಎತ್ಕೊಂಡು ಬಂದ್ವಿ. ಸೊ ಅವ್ರಿಗೆ 350 ಕೊಟ್ಟಿದ್ದು ಅಲ್ಲಿ ಕ್ಲಿಯರ್ ಆಯಿತು. ಕ್ಯಾಬ್ಗೆ ನಾವು ಹಾಕ್ಬೇಕಾಗಿದ್ದು ದುಡ್ಡು ಉಳ್ಕೊಂತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಫುಕೆಟ್ ವಾಸ್ ಅವರ್ ಲಾಸ್ಟ್ ಡೆಸ್ಟಿನೇಷನ್. ಫುಕೆಟಿಂದ ವಾಪಸ್ ಚೆನ್ನೈಗೆ ಬುಕ್ ಮಾಡ್ಕೊಂಡಿದ್ದು ಫ್ಲೈಟ್. ನಾವು ಚೆನ್ನೈಗೆ ಆ್ಯಕ್ಚುಲಿ ಕಾರಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದು. ಕಾರಲ್ಲಿ ಹೋಗ್ತೀವಲ್ಲ, ಸೊ ಕಾರ್ ಅಲ್ಲೇ ಇರುತ್ತೆ ಅನ್ನೋದಕ್ಕೋಸ್ಕರ ಮತ್ತೆ ವಾಪಸ್ ರಿಟರ್ನ್ ಫ್ಲೈಟ್ ಚೆನ್ನೈಗೆ ಬುಕ್ ಮಾಡ್ಕೊಂಡಿದ್ದೆ. ಇಫ್ ಇನ್ ಕೇಸ್ ಕಾರಲ್ಲಿ ಹೋಗಲ್ಲ ಅನ್ನೋದು ಗೊತ್ತಿದ್ದಿದ್ರೆ ನಾನು ಬೆಂಗಳೂರಿಗೆ ಬುಕ್ ಮಾಡ್ಕೊಂಡಿರ್ತಿದ್ದೆ ಫುಕೆಟಿಂದ ಇದು ಫ್ಲೈಟ್. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಕ್ಸ್ಪೆನ್ಸಿವ್ ಇತ್ತು, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ಸೇಮ್ ಪ್ರೈಸಸ್ ಅಲ್ಲೇ ಇತ್ತು. ಮತ್ತು ಇನ್ನೊಂದು, ನಾವು ಪಟಾಯಿಂದ ಫುಕೆಟ್ಗೆ ಬೈ ರೋಡ್ ಬಂದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಏರ್ ಪ್ರೈಸಸ್ಸು 3ರಷ್ಟಿದೆ. ಅಂದರೆ ಪಟಾಯಿಂದ ಫುಕೆಟ್ಗೆ ಬಸ್ ಚಾರ್ಜ್ ಆಗಿದ್ದು 3 ಜನಕ್ಕೂ ಸೇರಿ, ಅವ್ನಿಗೆ ಹಾಫ್ ಟಿಕೆಟ್ ಅಂತಾನೆ ಕೌಂಟ್ ಆಗಿದ್ದು, 3 ಜನಕ್ಕೂ ಸೇರಿ 4300 ಬಾಟ್ಸ್ ಖರ್ಚಾಯಿತು.
ಫ್ಲೈಟಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಒಬ್ರಿಗೇನೆ 4,000 ಬಟ್ಸ್ ತೋರಿಸ್ತಾ ಇತ್ತು ಇಲ್ಲಿಂದ ಪಟಾಯಿಂದ ಫುಕೆಟ್ಗೆ. ಇಟ್ಸ್ 2 hours ಜರ್ನಿ. ನಿಮ್ ಕಾಲ್ ಅದು, ನೀವು ತಗೊಂತೀವಿ ಇಲ್ಲ ಫ್ಲೈಟಲ್ಲಿ ಹೋಗೋಣ ಅಂತ ಹೇಳಿ ಅನ್ಸಿದ್ರೆ ಫ್ಲೈಟಲ್ಲಿ ಬರ್ಬೋದು. ಬಟ್ ಆನ್ ರೋಡ್ ನಮ್ಗೇನು ಅಂತ ವ್ಯತ್ಯಾಸ ಅನ್ನಿಸ್ಲಿಲ್ಲ, ಯಾಕಂದ್ರೆ ನಿನ್ನೆ ಸಂಜೆ ಅಲ್ಲಿ ಬಿಟ್ಟಿದ್ದು, ಇವತ್ತು ಬೆಳಗ್ಗೆ ಕರ್ಕೊಂಡ್ಬಂದು ಬಿಟ್ರು. ಎರಡೇ ಬಸ್ಗಳಿರೋದು, ಒಂದು 3 ಗಂಟೆಗೆ, ಒಂದು 3:30ಗೆ. ಒಂದು ಮೊಂಟಾನಾ ಟಿಪ್ಪಿಂದ ಒಂದು ಬಸ್ ಇದೆ, ಇನ್ನೊಂದು ಸ್ವರಸ ಅಂತ ಹೇಳಿ ಒಂದು ಬಸ್ ಇದೆ. ಇದೆರಡು ಬಸ್ಗಳಲ್ಲಿ ಸ್ವರಸ ಅನ್ನೋ ಬಸ್ 3 ಗಂಟೆಗೆ ಬಿಟ್ರೆ ಬೆಳಗಿನ ಜಾವ 8 ಗಂಟೆಗೆ ಕರ್ಕೊಂಡ್ಬಂದ್ಬಿಡ್ತಾರೆ ಪಟಾಯಿಂದ ಫುಕೆಟ್ಗೆ. ಇನ್ನೊಂದು ಬಸ್ಸು ಯಾವುದು ಮೊಂಟಾನಾ ಟಿಪ್ ಅನ್ನೋದೇ ನಮ್ಗಿದ್ದು ಸಿಕ್ಕಿದ್ದು 3:30ಗೆ ಸಿಕ್ತದೆ ಟಿಕೆಟ್ಸ್. ಅದರಲ್ಲೇ ಇದ್ದಿದ್ದು ಮೊಂಟಾನಾ ಟಿಪ್ದೇ ಬಸ್ ಸಿಕ್ಕಿದ್ದು, ಅದು 3:30ಗೆ ಬಿಟ್ಟಿದ್ದು. ನಮ್ಮನ್ನಿಲ್ಲಿ ಬೆಳಗ್ಗೆ 11 ಗಂಟೆಗೆ ಕರ್ಕೊಂಡ್ಬಂದು ಸೇರಿಸೋದು. 11 ಗಂಟೆಯಿಂದ ರೂಮಿಗೆ ಬರೋದು, ಚೆಕ್ ಇನ್ ಆಗೋದು ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋದು ಅಂತಾನೆ ಪ್ರೊಸೀಜರ್. ಫಿಫಿ ಐಲ್ಯಾಂಡ್ ನೀವು ಮಸ್ಟ್ ಅಂಡ್ ಶುಡ್ ಹೋಗ್ಬೇಕಾಗಿರೋದು. ಪ್ಲಾನ್ ಮಾಡ್ಕೋಬೇಕಾದ್ರೆ ನಮ್ದೇನಾಯ್ತು ಅಂದ್ರೆ, ಒಂದು ದಿನ ಆಕ್ಚುಲಿ ಚೆನ್ನೈಯಲ್ಲಿ ಫ್ಲೈಟ್ ಡಿಲೇ ಆಗಿದ್ದರಿಂದ ಒಂದಿನ ಕಟ್ ಆಯ್ತು ನಮ್ಗೆ. ಆ ಒಂದಿನ ಕಟ್ ಆಗಿದ್ದಕ್ಕೆ ಫಿಫಿ ಐಲ್ಯಾಂಡ್ ಒಂದಿನ ಮಿಸ್ ಆಯ್ತು. ನಮ್ಮ ಪ್ಲಾನ್ ಇದ್ದಿದ್ದು ಫುಕೆಟಲ್ಲಿ ಬಂದು ಇದಾದ್ಮೇಲೆ ಫಿಫಿ ಐಲ್ಯಾಂಡ್ಗೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಸ್ಟೇ ಆಗಬೇಕು ಅನ್ನೋ ಪ್ಲಾನ್ ಇದ್ದಿದ್ದು. ಒಂದು ನೈಟ್ ಸ್ಟೇ ಆಗಿ ನೆಕ್ಸ್ಟ್ ಡೇ ಅಲ್ಲಿಂದ ಹೊರಡ್ ಬರ್ಬೇಕು ಅಂತ ಇರೋದಿದ್ದು. ಫಿಫಿ ಐಲ್ಯಾಂಡ್ ಅಲ್ಲಿ ಖರ್ಚು ಮಾಡೋದಷ್ಟು ನೋಡಕ್ಕಿದೆ. ನಾವು ಹೋಗಿದ್ದು ಬರೀ ಇದು ಮಂಕಿ ಐಲ್ಯಾಂಡ್ ಮತ್ತೆ ಮಂಕಿ ಬೀಚ್ ಹತ್ರ ಹೋದ್ವಿ. ಮತ್ತೆ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಲಾಂಗ್ ಬೀಚ್ ನ ತೋರಿಸ್ಕೊಂಡು ಕರ್ಕೊಂಡ್ ಬಂದ್ರು. ನಿಮಗೆ ಇಲ್ಲ ಇದು ಒಂದು 2000 ಬಟ್ಸ್ಗಿದೆ 3 hours ಟೈಮ್ ಸ್ಪೆಂಡ್ ಮಾಡ್ಬೋದು. 2000 ಬಟ್ಸ್ ಒಬ್ರಿಗೆ ಅಂತ ಹೇಳ್ತಾರೆ, ಬಟ್ ಬಾರ್ಗೇನ್ ಮಾಡ್ತು ಅಂತಂದ್ರೆ ಕಡಿಮೆ ಮಾಡಿಸ್ಬೋದು. 1000, 1200, 1300 ಬಟ್ಸ್ ಪರ್ಸನ್ಗೆ ಅಂತ ಹೇಳಿ ಮಾಡಿ 2000 ಬಟ್ಸ್ ಒಳಗಡೆ ನೀವು ಆರಾಮಾಗಿ ಇರೋದು ಅಷ್ಟು ಸ್ಪೇಸಸ್ನು ಕವರ್ ಮಾಡ್ಕೊಂಡ್ ಬರ್ಬೋದು. ತುಂಬಾ ಜಾಗಗಳಿದೆ, ವಾಟರ್ ಆಕ್ಟಿವಿಟೀಸ್ ಯಾವ್ದು ಇಲ್ಲ. ಎಲ್ಲ ಬೀಚ್ಗಳ ಹತ್ರ ನಿಲ್ಸ್ಬಿಟ್ಟು ಇದು ನಿಮ್ಗೆ ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಬಿಡ್ತಾರೆ. ಆಕ್ಟಿವಿಟೀಸ್ ಇದೆ ನಿಮಗೆ ಫುಕೆಟ್ ಅಲ್ಲಿ. ಇದ್ರ ವಾಟರ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಸ್ನಾರ್ಕ್ಲಿಂಗ್ ಸಿಗುತ್ತೆ. ಅದ್ ಬಿಟ್ರೆ ಇದು ಸ್ಕೂಬಾ ಡೈವಿಂಗ್ ಹೋಗೋದಕ್ಕೆ ಆಪ್ಷನ್ಸ್ ಇದೆ, ಮತ್ತೆ ಜೆಟ್ ಸ್ಕೀಯಿಂಗ್ ಹೋಗೋದಕ್ಕೆ ಆಪ್ಷನ್ ಇದೆ, ಮತ್ತೆ ರೋಬೋಟ್ಸ್ ತಗೊಂಡು ಹೋಗೋದಕ್ಕೆ ಆಪ್ಷನ್ಸ್ ಇದೆ. ಪಟಾಯದಲ್ಲಿ ನಿಮಗೆ ಪ್ಯಾರಾಗ್ಲೈಡಿಂಗ್ ಆಪ್ಷನ್ಸ್ ಇದೆ ಓವರ್ ದಿ ಓಷನ್. ಸೊ ನಮ್ದು ಅದೇ ಹೇಳದ್ನಲ್ಲ, ಮೇನ್ ಅಲ್ಲಿ ಫಸ್ಟ್ ಡೇ ನಮ್ದು ಕ್ರಾಸ್ ಆಗಿದ್ರಿಂದ ಒಂದೊಂದು ದಿನ ಹಂಗಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಂದಿದ್ದು. ಲಾಸ್ಟ್ ಡೇ ನಮ್ಗೆ ಇಲ್ಲಿ ಜಾಸ್ತಿ ಟೈಮ್ ಸಿಗಲಿಲ್ಲ, ಬಟ್ ಸಿಕ್ಕಿದ ಟೈಮ್ನ ಫುಲ್ಲಾಗಿ ಯೂಟಿಲೈಸ್ ಮಾಡ್ಕೊಂಡ್ವಿ. ಮಧ್ಯಾಹ್ನ 12 ಗಂಟೆಗೆ ಚೆಕ್ ಇನ್ ಆಗಿದ್ದು, ಫ್ರೆಶ್ ಅಪ್ ಆಗಿ 1 ಗಂಟೆ ಅಷ್ಟೊತ್ತಿಗೆ ಇದರಲ್ಲಿ ಇದ್ವಿ ನಾವು, ರಸಾಡ ಇದ್ರ ಹತ್ರ ಇದ್ವಿ ಗಾಡಿ ರೆಂಟಲ್ ತಗೊಂಡು. ಮತ್ತೆ ರಸಾಡ ಪಿಯರ್ ಇಂದ ಇದಕ್ಕೆ ಹೋಗಿ ಫಿಫಿಗೆ ಹೋಗಿ ವಾಪಸ್ ಇಲ್ಲಿಗೆ ಬಂದು ಈಗ 7 ಗಂಟೆಗೆ ನಾವು ಚೆಕ್ಔಟ್ ಆಗ್ತಾ ಇದೀವಿ. 7:30ಗೆ ಹೊರಡೋದು. ಈಗ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಪ್ಲಾನ್ ಆಗ್ತಿರೋದು. ಬಸ್ಸಸ್ ಇವೆ, 2 hours ಟೈಮ್ ತೋರಿಸುತ್ತೆ ಇಲ್ಲಿಂದ. ನಾವು ಇವಾಗ ಇರೋದ್ ಜಾಗ ಇಂದ ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು 2 hours ಡಿಸ್ಟೆನ್ಸ್ ಅಲ್ಲಿ ಇದೆ. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಯ್ತು ಅಂತಂದ್ರೆ ಅದೇ ಕ್ಯಾಬ್ ಏನಾದ್ರು ಮಾಡ್ಕೊಂಡು ಹೋದ್ರೆ 1 hourಗೆ ಹೋಗ್ಬೋದು. ಬಟ್ 1 hourದ್ರಲ್ಲಿ ಇವಾಗ ಅದು ಸ್ವಲ್ಪ ಎಕ್ಸ್ಪೆನ್ಸ್ ಬೀಳುತ್ತೆ. 600 Thai baht ಹೇಳ್ತಿದ್ದಾರೆ, 600-650 Thai baht ಹೇಳ್ತಿದ್ದಾರೆ. ಗ್ರಾಬ್ ಆ್ಯಪ್ ಅಲ್ಲಿಂದನೇ ಬುಕ್ ಮಾಡ್ಕೊಂತಿರೋದು ಕ್ಯಾಬ್ಸ್ ಎಲ್ಲ. ಸೊ ಹೀಗಿತ್ತು ನಮ್ಮ ಒಂದು ವಾರದ ಟ್ರಿಪ್. ಇವತ್ತಿನ ನನ್ನ ಹೆಂಡತಿ ಆನಿವರ್ಸರಿ ಆಗಿರ್ಬೋದು, ಅಥವಾ ನಿನ್ನೆ ನನ್ನ ಮಗನ ಬರ್ಡೇ ಆಗಿರ್ಬೋದು, ವಿ ಡಿಂಟ್ ಹ್ಯಾಡ್ ಎನಿ ಸಾರ್ಟ್ ಆಫ್ ಕಾಂಪ್ರಮೈಸಸ್. ಎಲ್ಲಾ ಜಾಗನೂ ಫುಲ್ ಆಗಿ ಎಂಜಾಯ್ ಮಾಡಿದ್ವಿ. ಮಸ್ತ್ ಆಗಿತ್ತು ಜಾಗ. ಅಂದ್ರೆ ಬ್ಯಾಂಕಾಕ್ ಪಟಾಯ ಜನರಲ್ ಆಗಿ ಹೇಳೋದು ಅಂತಂದ್ರೆ ಬರೀ ಬ್ಯಾಚುಲರ್ಸ್ಗಳಿಗೂ ಹೋಗುವಂತ ಜಾಗ ಡೆಫಿನೆಟ್ಲಿ ನಾಟ್. ಫ್ಯಾಮಿಲಿನೂ ಹೋಗ್ಬೋದು, ಫ್ಯಾಮಿಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ಒಳ್ಳೊಳ್ಳೆ ಜಾಗಗಳಿದೆ. ದೇವಸ್ಥಾನಗಳು ಅಂತೂ ಇದು ನೀವು ನೋಡ್ಬೇಕು. ಇಲ್ಲಿ ದೇವಸ್ಥಾನಗಳು ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ದೇವಸ್ಥಾನ, ರೋಡು, ಪಾರ್ಕ್, ನೀವು ಯಾವ್ದಕ್ಕೆ ಹೋದ್ರೂ ನೀಟಾಗಿರುತ್ತೆ, ಜಾಗ ಚೆನ್ನಾಗಿರುತ್ತೆ. ಒಂದು ಸೌತ್ ಇಂಡಿಯನ್ ವೆಜಿಟೇರಿಯನ್ ಫುಡ್ ಸಿಗೋದು ಬಹಳ ಕಷ್ಟ. ಸಿಕ್ಕೋ ಜಾಗದಲ್ಲಿ ಜಾಸ್ತಿ ಹೇಳ್ತಾರೆ. ಚೋಟಿವಾಲ ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಬಂದಿದೆ, ಅದನ್ನ ಟ್ರೈ ಮಾಡ್ಬೋದು. ಅದು 3 ಕಡೆನೂ ಇದೆ. ಅದಿದೆ, ಮತ್ತೆ ಇನ್ನೊಂದು ಕೈಲಾಶ್ ಪರ್ಬತ್ ಅಂತ ಹೇಳಿ ಇನ್ನೊಂದು ಹೋಟೆಲ್, ಅದು ಫುಕೆಟ್ ಮತ್ತೆ ಪಟಾಯ ಎರಡರಲ್ಲೂ ಇದೆ ಬ್ರಾಂಚಸ್. ಅಲ್ಲೂ ಟ್ರೈ ಮಾಡ್ಬೋದು. ಬೇರೆ ಫುಡ್ ಸ್ಟೇಷನ್ಗಳು ನೀವು ಎಲ್ಲೂ ಹೋಯ್ತು ಅಂತಂದ್ರೂ ಫಸ್ಟ್ ಒಂದ್ಸರಿ ಗುಪ್ ಅಂತ ಮುಗ್ಗೊಂದು ವಾಸನೆ ಬಂದ್ಬಿಡುತ್ತೆ. ಆಮೇಲೆ ನಿಮ್ಮನ್ನ ಇದು ಊಟದೊಳಗಡೆ ಕರ್ಕೊಂಡು ಹೋಗ್ತಾರೆ. ಟೋಟಲ್ ನಮಗಾಗಿದ್ದ ಖರ್ಚು ಬಂದು 2,05,000, 2,06,000 ರೂಪಾಯಿ ಬಿದ್ದಿದೆ. 1 ಲಕ್ಷ ರೂಪಾಯಿ ನಾವು ಡ್ರಾ ಮಾಡ್ಕೊಂಡಿರೋದು ಬಿಟ್ಟು, ಇನ್ನು 1 ಲಕ್ಷದಲ್ಲಿ ಯಾವ್ದು ಅಂತ ಹೇಳಿದ್ರೆ ಫ್ಲೈಟ್ ಟಿಕೆಟ್ಸ್ದು ಒಟ್ಟು 60,000 ರೂಪಾಯಿ ಆಯಿತು. ನಂದು, ನನ್ನ ಮಗದು, ನನ್ನ ಹೆಂಡತಿದು 3 ಜನದ್ದು. ಏನಕ್ಕೆ 60,000 ಆಯಿತು ಅಂತ ಹೇಳಿ ಎಕ್ಸ್ಟ್ರಾ 20 kg ಒಂದು ಬ್ಯಾಗೇಜ್ನ ಕ್ಲೇಮ್ ಮಾಡ್ಕೊಂಡಿದ್ವಿ. 7 kg ಅಷ್ಟೇ ಕೊಡ್ತಾರೆ ಎಲ್ಲರಿಗೂ. ಒಬ್ರಿಗೆ 7 kg, ಒಬ್ರಿಗೆ 7 kg, ಒಬ್ರಿಗೆ 7 kg ಅಂತ 3 ಜನಕ್ಕೆ ಸೇರಿ 21 kg ಇದ್ದಿದ್ದು. ನಾನು ಎಕ್ಸ್ಟ್ರಾ ಇನ್ನೊಂದು 20 kg ತೊಗೊಂಡೆ, ಯಾಕಂದ್ರೆ ನಮ್ದು ಬಟ್ಟೆಗಳು ಯೂಶಲಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ 20 kg ತೊಗೊಂಡಿದ್ದು. ಅದಾದ್ಮೇಲೆ ಸೀಟ್, ನನಗೆ ಈ ಸೀಟೇ ಬೇಕು ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾಗ್ತದೆ. ಆ ನಿಟ್ಟಿನಿಂದ ನಮಗೆ ಜಾಸ್ತಿ ಬಿತ್ತು. ಬಟ್ ನೀವು ಏನಾದ್ರೂ ಇಂಡಿವಿಜುವಲ್ ಆಗಿ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಗ್ರೂಪಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ತಿದ್ದೆ, ಅಥವಾ ಸೀಟಿಂದ ಏನು ನನಗೇನು ಚಿಂತೆ ಇಲ್ಲಪ್ಪ, ಬೇರೆ ಬೇರೆ ಕಡೆ ಕೂತ್ಕೊಂಡ್ರು ತೊಂದರೆ ಇಲ್ಲ ಅನ್ನೋ ಥರ ಇತ್ತು ಅಂತಂದ್ರೆ, ಆಮೇಲೆ
ಕಡಿಮೆ ಬಟ್ಟೆಗಳು ಎತ್ಕೊಂತು ಅಂತಂದ್ರೆ ನಿಮಗೆ ಇನ್ನೂ ಕಡಿಮೆ ರೇಟ್ಗೆ ಸಿಗುತ್ತೆ ಆ್ಯಕ್ಚುಲಿ. ಬೆಂಗಳೂರಿಂದ ಇದಕ್ಕೆ ಬ್ಯಾಂಕಾಕ್ಗೆ ಮಾಡ್ತಾ ಇದ್ದಿದ್ದು ಫ್ಲೈಟು ಒಬ್ಬರಿಗೆ 15,000 ತನಕ ತೋರಿಸ್ತಿತ್ತು. 16,000ವರೆಗೂ ತೋರಿಸ್ತಾ ಇತ್ತು. ಅದೇ ಚೆನ್ನೈಯಿಂದ ಅದೇ ಚೆನ್ನೈಯಿಂದ ಬ್ಯಾಂಕಾಕ್ ಬುಕ್ ಮಾಡ್ತಿದ್ದು ಬರೀ 9,000 ರೂಪಾಯಿ 9,500 ರೂಪಾಯಿಗೆ ತೋರಿಸ್ತಾ ಇತ್ತು. 9,500 ಮೇಲೆ ನಮ್ದು ಅದೇ ಸೀಟು ಮತ್ತೆ ಬ್ಯಾಗೇಜ್ ಎಕ್ಸ್ಟ್ರಾ 20 kg ಎಲ್ಲ ಹಾಕೊಂಡಿದ್ದಕ್ಕೆ, ಒಂದು ಬ್ಯಾಗೇಜ್ ಅಷ್ಟೇ ತೊಗೊಂಡಿದ್ದು 20 kg ಒಟ್ಟು ಅಷ್ಟು ತೊಗೊಂಡಿದ್ದಕ್ಕೆ ನನಗೆ 12,500 ತನಕ ಬಂತು. 12,500 ಅವ್ರದ್ದು, 12,500 ನಮ್ಮದು, ಇವ್ರದ್ದೊಂದು 8,000 ಎಷ್ಟೋ, ಒಟ್ಟು ಎಲ್ಲ ಸೇರಿ 30,000 ಅಂತ ಹೇಳಿ ಲೆಕ್ಕ ಬಿದ್ದಿರೋದು. ಫ್ಲೈಟ್ ಹೋಗೋಕ್ಕೆ 30,000, ಬರೋಕ್ಕೆ 30,000. ಸೊ 60,000 ಫ್ಲೈಟ್ ಮುಗೀತು. ಮತ್ತೆ ಇನ್ನು ಅದ್ರ ಮೇಲೆ ಇದ್ದಿದ್ದು ಅಡಿಷನಲ್ ಎಕ್ಸ್ಪೆನ್ಸಸ್ ಅಂತಂದ್ರೆ ರೂಮ್ದು 7,500 ಎಲ್ಲ. ನಾನು ರೂಮ್ಸ್ದು ಪೂರ್ತಿನೂ ಇದರಲ್ಲಿ ನಮ್ಮ ಊರಲ್ಲಿ ಇರ್ಬೇಕಾದ್ರೆ booking.com ಅಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಬುಕಿಂಗ್ಸ್ಗೆ ಹೋಗಿ ಇಲ್ಲ ಆಗೋದಾಗ ಹೋಗಿ, ಎರಡರಲ್ಲಿಂದನೂ ಒಳ್ಳೆ ಆಫರ್ಗಳು ಸಿಗ್ತದೆ. ಒಳ್ಳೆ ರೂಮ್ಗಳು ಯಾವುದಿದೆ ನೋಡ್ಕೊಂಡು ಸೆಲೆಕ್ಟೆಡ್ ರೂಮ್ಸ್ ಚೆಕ್ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಗ್ರೌಂಡ್ ರೂಲ್ಸ್ ಚೆಕ್ ಮಾಡ್ಕೊಂತ ಅಂತಂದ್ರೆ ನನಗೆ ಪೂಲ್ ಇರೋದು ಬೇಕಾಗಿತ್ತು ಮತ್ತೆ ಸಿಟಿ ಸೆಂಟ್ರಲ್ಲಿ ಇರೋದು ಬೇಕಾಗಿತ್ತು. ಅಂಥದ್ದನ್ನೇ ಹುಡ್ಕೊಂಡೆ ಆ್ಯಂಡ್ ಐ ಗಾಟ್ ಬೋತ್ ದ ಲೊಕೇಶನ್ಸ್ ಟು ಬಿ ವೆರಿ ಫೈನ್. ಅಲ್ಲಿ ನಾವು ಫಸ್ಟ್ ಬುಕ್ ಮಾಡ್ಕೊಂಡಿದ್ದಂಥ ಹೋಟೆಲ್ ಬಂದು ಸಾಂತಾನ್ ಸೈಂಟ್ ಪ್ಯೂ ಸರ್ವಿಸ್ಡ್ ಅಪಾರ್ಟ್ಮೆಂಟ್ ಅನ್ನೋದು. ಅಲ್ಲಿ 5 ಡೇಸ್ಗೆ ಅಂತ ಹೇಳಿ ಸ್ಟೇ ಆಗಿದ್ದು. ಆ ಅಪಾರ್ಟ್ಮೆಂಟಿಂದು ಟೋಟಲ್ 5 ಡೇಸ್ಗೆ ನಮ್ಗೆ ಆಗಿದ್ದು 7,500 ರೂಪಾಯಿ ಖರ್ಚು. 7,500 ರೂಪಾಯಿಗೆ 5 ದಿನ ಅನ್ನೋದು ಎಲ್ಲ ರುಪೀಸೇ. ರೂಮ್ಸ್ ಎಲ್ಲ ಬುಕ್ ಮಾಡಿದ್ದು ರುಪೀಸ್ ಅಲ್ಲೇ. 7,000 ರೂಪಾಯಿ ಅಲ್ಲ ಆಯಿತು, 7,500 ರೂಪಾಯಿ ಅಲ್ಲ ಆಯಿತು, 4,500 ರೂಪಾಯಿ ಪಟಾಯ, 1,500 ರೂಪಾಯಿ ಫುಕೆಟ್, 1,500, 7,500, 1,500, 4,500, 6,000, 6, 7,500, 13,500 ರೂಪಾಯಿ ಟೋಟಲ್ ರೂಮ್ಸ್ದು ಸ್ಟೇಗಳದ್ದು ಮುಗಿದೋಯ್ತು. ಇನ್ನು ಅದಾದ್ಮೇಲೆ ಬಸ್ ಪಟಾಯಿಂದ ಫುಕೆಟ್ಗೆ ಮಾಡ್ಕೊಂಡಿದ್ದು 4,500 ಬಾಟ್, ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 12,500 ರೂಪಾಯಿ ಅಲ್ಲಿ ಖರ್ಚಾಯಿತು. ಸೊ ಅಲ್ಲಿ ಒಟ್ಟ 12,500 ಮತ್ತೆ ಇದಕ್ಕೆ ಮುಂಚೆ 13,500 ಅಂತ ಹೇಳಿದ್ರೆ 25,000 ಅಲ್ಲಿಗೆ ಆಯಿತು. 25 ಪ್ಲಸ್ 60,000 ಅಂತ ಹೇಳಿದ್ರೆ 95,000 ರೂಪಾಯಿ, 85,000 ಆಯಿತು. ಇನ್ನು ಅದು ಬಿಟ್ಟು ನನಗೆ ಎಕ್ಸ್ಟ್ರಾ ಖರ್ಚು ಬಿದ್ದಿದ್ದು ಅಂದರೆ ಬೆಂಗಳೂರಿಂದ ಚೆನ್ನೈಗೆ ಬರೋದು ಮತ್ತು ಚೆನ್ನೈಯಿಂದ ಬೆಂಗಳೂರಿಗೆ ವಾಪಸ್ ಹೋಗೋದು. ಟ್ರೈನ್ ಬುಕ್ ಮಾಡ್ಕೊಂಡಿದ್ದು ಅದೊಂದು 2,000 ಆಗಿದೆ ಇಬ್ರಿಗೂ ನಮ್ಮಿಬ್ರದ್ದು ಅಷ್ಟೇ ಬುಕ್ ಮಾಡಿರೋದು, ಅವನೇನು ಬುಕ್ ಮಾಡಿಲ್ಲ. 4,000 ಅಲ್ಲಿಗೆ ಬಿದ್ದಿದೆ. ಅಂದರೆ 1,90,000 ಬಂತು. ಇನ್ನು 10,000 ರೂಪಾಯಿ ಏನು ಎಕ್ಸ್ಚೇಂಜಸ್ ಅಂದರೆ ನಾವು ಇವಾಗ ಏನದು ಕರೆನ್ಸಿ ಎಲ್ಲಿ ತಗೊಂಡ್ರು, ನಾನು ಡ್ರಾ ಮಾಡಿದ ಜಾಗದಲ್ಲಿ ಆಗಿರ್ಬೋದು ಅಥವಾ ಫ್ಲೈಟ್ ಟಿಕೆಟ್ ನಾನು ಅಲ್ಲೇ ಬುಕ್ ಮಾಡಿದ್ರು, ಬಟ್ ರಿಟರ್ನ್ ಫ್ಲೈಟ್ ಇಲ್ಲಿ ಫುಕೆಟಿಂದ ಬುಕ್ ಮಾಡಿದ್ರಿಂದ ಇಲ್ಲಿನ ಕರೆನ್ಸಿ ಅಂತ ಕನ್ಸಿಡರ್ ಆಗಿ ನಮ್ದು ಫಾರಿನ್ ಎಕ್ಸ್ಚೇಂಜ್ ಚಾರ್ಜಸ್ ನನ್ನ ಡೆಬಿಟ್ ಕಾರ್ಡ್ ಮೇಲೆ ಬಿದ್ದಿದೆ ಆಲ್ರೆಡಿ. 3.5% ಪರ್ ಟ್ರಾನ್ಸಾಕ್ಷನ್ ಇದೆ ಅವ್ರದ್ದು. ಮತ್ತೆ 1 ಕಾರ್ಡ್ ಯೂಸ್ ಮಾಡ್ಕೊಂಡಿದ್ದೀನಿ, ಅದು 1% ಪರ್ ಟ್ರಾನ್ಸಾಕ್ಷನ್ ಅಂತ ಹೇಳಿ 1% ಆಫ್ ದಿ ಅಮೌಂಟ್ ಅಂತ ಹೇಳಿ ಬಂದಿದೆ. ಇದು ಇಷ್ಟನ್ನು ಸೇರ್ತು ಅಂತಂದ್ರೆ ಅದೊಂದು 2,500-3,000 ರೂಪಾಯಿ ಬರ್ತದೆ. ಹತ್ತತ್ರ 2 ಲಕ್ಷ ರೂಪಾಯಿ ಖರ್ಚಲ್ಲಿ ಪೂರ್ತಿ ಬ್ಯಾಂಕಾಕ್ ಟ್ರಿಪ್ ಫಾರ್ 3 ಪೀಪಲ್ ನೀಟಾಗಿ ಆಯಿತು. ಇನ್ನೂ ಕಡಿಮೆಗೆ ನೀವು ಇಟ್ರೇಟ್ ಮಾಡ್ಕೋಬಹುದು. ಅಂದರೆ 1 ವಾರದ ಟ್ರಿಪ್ಪಿಗೆ ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಟೋಟಲ್ 1 ವೀಕ್. ಲಾಸ್ಟ್ ಸ್ಯಾಟರ್ಡೆ ನಾವು ಬೆಂಗಳೂರು ಬಿಟ್ಟಿದ್ದು. ಈಗ ಈ ಸಂಡೇ ಅಂದರೆ ಫಾಲೋಯಿಂಗ್ ನೆಕ್ಸ್ಟ್ ವೀಕ್ ಸಂಡೇ 9 ದಿನ ಒಟ್ಟು ಬೀಳೋದು. 9ನೇ ದಿನ ನಾವು ಮನೆಗೆ ಹೋಗಿ ಸೇರ್ತೀವಿ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ನಾಳೆ ಬೆಳಗ್ಗೆನೆ ನಾವು ಬೆಂಗಳೂರಿಗೆ ಹೋಗಿ ಸೇರೋದು. ಓಕೆ, ಈಗ ಇಷ್ಟು ವಿಷಯಗಳು ನಾವು ಇವಾಗ ಏನು ತಲುಪಿಸಿದೀವಿ, ಇಷ್ಟು ವಿಡಿಯೋಗಳು ನೀವು ಏನೇನು ನೋಡ್ಕೊಂಡು ಬಂದಿದ್ದೀರಾ, ಇದೇನೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನು ಯಾರಾದರೂ ಬ್ಯಾಂಕಾಕ್ ಹೋಗೋದಿತ್ತು ಅಂತಂದ್ರೆ ಅಥವಾ ಹೋಗೋದಕ್ಕೆ ಏನಾದರೂ ಹಿಂದೇಟ್ ಹಾಕೊಂಡು ನಿಂತ್ಕೊಂಡಿದ್ರೆ ಅಥವಾ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಹೋಗೋಣ ಅಂತ ಏನಾದ್ರು ಪ್ಲಾನ್ ಹಾಕೊಂಡಿತ್ತು ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಟ್ರಾವೆಲ್ ಏಜೆನ್ಸಿ ಅವಶ್ಯಕತೆ ಬರೋದಿಲ್ಲ, ಯಾಕಂದ್ರೆ ಯಾರನ್ನು ಫ್ರೀಯಾಗಿ ಏನು ಕೆಲಸ ಮಾಡ್ಕೊಳ್ಳಲ್ಲ, ಅವರು ಅವ್ರ ಕಮಿಷನ್ ಇಟ್ಕೊಂಡೇ ಮಾಡ್ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಎಕ್ಸ್ಟ್ರಾ ಕಟ್ಟಿರ್ತೀರ, ಅದು ಆಗದಂಗೆ ಇರಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಬೆಟರ್ ಅಂತ ನನ್ನ ಸಜೆಷನ್. ಥ್ಯಾಂಕ್ ಯು ಆಲ್, ನಮಸ್ತೆ. ಈಗ ರೂಮ್ ಇಸ್ ಚೆಕ್ಔಟ್. 9 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಸೇರ್ಬೋದು. ಸೊ ನಮಗೆ 11 ಗಂಟೆಗೆ ಫ್ಲೈಟ್ ಇತ್ತು. ಈಗ ರೂಮ್ನ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ನೇಚರ್ ಒಂದು ತುಂಬಾ ಚೆನ್ನಾಗಿದೆ, ಕತ್ಲಾಗೋಗಿದೆ ಆಲ್ರೆಡಿ, ನೀವೇ ನೋಡಿ. ಇಲ್ಲಿ ನಮ್ಮ ರೂಮ್ ಕೊಟ್ಟಲ್ಲ ಸ್ಟಾಫು, ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ನಮ್ಗೆ ಏನ್ ಬೇಕೋ ಹೆಲ್ಪ್ ಮಾಡಕ್ಕೆ ರೆಡಿ ಆಗಿದ್ರು. ಹಾಗೆ ನಾವು ಒಂದು ಕ್ಯಾಬ್ ಬುಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗ್ರ್ಯಾಬ್ ಆ್ಯಪಲ್ಲಿ ಕ್ಯಾಬ್ನ ಬುಕ್ ಮಾಡಿಕೊಂಡು ಸೊ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕಂದ್ರೆ ನಾವು ಇನ್ನು ಬೈಕು ಅದೆಲ್ಲ ರೆಂಟ್ ತೊಗೊಳಕ್ಕಾಗಲ್ಲ, ಮತ್ತೆ ಬಿಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕ್ಯಾಬೇ ಬೆಟರು ಅಂತ ತೊಗೊತಾ ಇದ್ದೀವಿ. ಎಷ್ಟು 900 ಬಾಟ್ಸ್ ಆಯಿತು ಇದು ಕಾರ್ಗೆ, ಫ್ಲೈಟಿಗೆ ಇಲ್ಲಿಂದ ಫುಕೆಟ್ ಏರ್ಪೋರ್ಟ್ಗೆ ಬಿಡಕ್ಕೆ. ಸೊ ಈಗ ಫುಕೆಟ್ ಏರ್ಪೋರ್ಟ್ ನೋಡ್ತಾ ಇದ್ದೀರಾ ಇಲ್ಲಿ ನೀವು, ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈಗ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದೀವಿ. ಸೊ ಇದು ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರುತ್ತೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ.
ನನ್ನ ಮಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡಿದೆ ನಾನು. ಏನ್ ಮಗನ ಹಾಕ್ಬೇಕು ನೀನ್ ಹಾಕು ಆಯ್ತಾ ನಿದ್ದೆ ಇಷ್ಟೆಲ್ಲ ಓಡಾಡಿದ್ರು ನನ್ನ ಮಗನಿಗಂತೂ ನಿದ್ದೆನೆ ಬಂದಿಲ್ಲ. ಸೊ ಇಲ್ಲಿ ಆಟ ಆಡ್ಕೊಂಡು ಕುತ್ಕೊಂಡಿದ್ದ. ಸೊ ನೋಡಿ ಈ ರೀತಿಯಾಗಿ ಆಕ್ಟಿಂಗ್ ಮಾಡ್ಕೊಂಡು ಆಟ ಆಡ್ಕೊಂಡು ಕುತ್ಕೊಂಡಿದ್ದಾನೆ. ನೋಡಿ ಇಷ್ಟ ಆಯ್ತು ನಮ್ಮ ಬ್ಯಾಂಕಾಕ್ ಮತ್ತೆ ಥೈಲ್ಯಾಂಡ್ ಮತ್ತೆ ಪಟಾಯ ಮತ್ತೆ ಫಿಫಿ ಐಲ್ಯಾಂಡ್ ಎಲ್ಲ ಖರ್ಚು ಇಷ್ಟ ಆಯ್ತು. ಸೊ ಲಾಸ್ಟಲ್ಲಿ ಎಲ್ಲದಕ್ಕೂ ನಮ್ಮ ಫುಕೆಟ್ ಏರ್ಪೋರ್ಟ್ಗೆ ಬಾಯ್ ಹೇಳಿ ನಾವು ಈಗ ಚೆನ್ನೈ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನಮಗಂತೂ ಟ್ರಿಪ್ ತುಂಬ ಚೆನ್ನಾಗಿತ್ತು. ಒಂದು ವಾರದಲ್ಲಿ ತುಂಬ ಚೆನ್ನಾಗೆಲ್ಲ ಆಯಿತು. ನಾವು ಅಂದ್ಕೊಂಡಂಗೆ ಎಲ್ಲ ಆಯಿತು. ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಪೂರ್ತಿಯಾಗಿ ಡೀಟೇಲ್ ಬೇಕಾದ್ರೆ ನಾನು ಪಾರ್ಟ್ 1 ಹಾಕಿದ್ದೀನಿ. ಸೊ ಇದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಏನಾದ್ರು ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.